ಅತಿಥಿಯಾಗಿ ನಮ್ಮೊಟ್ಟಿಗೆ ಬಂದಿರುವಂತ ಒಂದು ವಿಶೇಷ ವ್ಯಕ್ತಿ ಶ್ರೀಮತಿ ಸ್ವಪ್ನ ಮಡಪ್ಪಾಡಿ. ಹೆಸರಲ್ಲೇ ಗೊತ್ತಾದ ಮಡಪ್ಪಾಡಿ ಅಂತ ಹೇಳಿಕೊಂಡು ಅಲ್ಲಿ ಎರಡು ಮಾತೇ ಇಲ್ಲೇ. ಸುಳ್ಯದ ಕುವರಿ, ಪುತ್ತೂರಿನ ಸೊಸೆ. ಈಗ ಸದ್ಯ ಕೊಡದು ಬೆಂಗಳೂರಲ್ಲಿ. ಅವು BTVಲಿ ಪತ್ರಕರ್ತೆಯಾಗಿ ಕೆಲಸ ಮಾಡ್ತಾಳ. ಈ ಪತ್ರಕರ್ತೆಯಾಗಿ ಕೆಲಸ ಮಾಡುವಂತದ್ರಲ್ಲಿ ಎರಡು ಬಗೆ. ಒಂದು ಬಿಹೈಂಡ್ ದ ಸ್ಕ್ರೀನ್, ಇನ್ ಫ್ರಂಟ್ ಆಫ್ ದಿ ಸ್ಕ್ರೀನ್. ಅದರಲ್ಲಿ ಬಿಹೈಂಡ್ ದ ಸ್ಕ್ರೀನ್ ಸ್ವಲ್ಪ ಆರಾಮತ್ ಅನ್ಸಿದೆ ದ್ಯಾನ್ ದ ಇನ್ ಫ್ರಂಟ್ ಆಫ್ ದಿ ಸ್ಕ್ರೀನ್ ಅಲ್ಲ. ಒಂದೇ ಕಡೆ ನಿದ್ದಲ್ಲಿ ಇರುವಂಗಿಲ್ಲ, ಬೇರೆ ಬೇರೆ ಕಡೆ ದೂರ ದೂರ ಹೋಗು. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಭಾರಿ ಕಷ್ಟದ ಕೆಲಸ. ಯಾಕಂದ್ರೆ ಎವ್ರಿ ಡೇ ಇಸ್ ನಾಟ್ ಎ ಸಂಡೇ ಅಂತ ಹೇಳ್ದ ಹಾಗೆ ಪ್ರತಿದಿನ ಒಂದೇ ತರ ಇದ್ದಾವೆ ಅಂತ ಹೇಳಿಕೆ ಆದ್ಲೆ, ಎಲ್ಲವೂ ಅದೇ ಒಂದೇ ತರ ರೆಸ್ಪಾಂಡ್ ಮಾಡುವೆ ಅಂತಾನೂ ಹೇಳಿಕೆ ಆದ್ಲೆ, ಕೆಲವು ಕಿರಿಕಿರಿ ಮಾಡವು, ನಮ್ಮ ಬೆಂಗಳೂರು ಕನ್ನಡದಲ್ಲಿ ಹೇಳಿದ್ರೆ ತಿಕ್ಲಾಟ ಮಾಡವು ಎಷ್ಟೋ ಜನ ಇದ್ದಾವೆ ನಡುಲಿ. ಸೊ ಅಂತವರೆಲ್ಲರ ಮೀರಿದ ನಡುಲಿ ಹೋಗಿ ಒಂದು ಪತ್ರಕರ್ತರಾಗಿ, ವಿಶೇಷವಾಗಿ ಸುಳ್ಯಲಿ ನಾವು ನೋಡುವ ಹಾಗೆ ಇಷ್ಟು ದಿನ ನಾವು ಮೊನ್ನೆ ಒಂದು ಧನ್ಯ ಬಾಳಕಜ ಬಂದಿತ್ತು. ಧನ್ಯ ಬಾಳಕಜನು ಪತ್ರಕರ್ತನೆ, ಆದ್ರೆ ಅವಳು ಬಿಹೈಂಡ್ ದ ಸ್ಕ್ರೀನ್. ಫ್ರಂಟ್ ಆಫ್ ದಿ ಸ್ಕ್ರೀನ್ ನೇರ ಪತ್ರಿಕಾ ವರದಿಗಾರ್ತಿ ಇಂಥವೆಲ್ಲ ನಾವು ಸಿಕ್ಕುದು ಭಾರಿ ಅಪರೂಪ. ಆಕ್ಚುಲಿ ನಾವು ಖುದ್ದು ಬರ್ದು ಫೇಸ್ಬುಕ್ ಹಾಕಿ ಭಾರಿ ಸುಲಭ. ಆದ್ರೆ ಬರೆಯಕ್ಕೆ ಮೊದ್ಲೇ ಎಷ್ಟು ಅಂಗಭಂಗ ಬಂದಿದ್ದಾವೆ ಅಂತ ಹೇಳಿ ಅದಕ್ಕೆ ಮಾತ್ರ ಗೊತ್ತು. ಓದೋಕು ಖುಷಿ ಅದು, ಇದು ಬರೀಲ್ಲ ನಾಯಕ ಬರ್ದಾಳ ಅಂತ. ಅದ್ರ ನಿಜವಾದ ಕಷ್ಟನ ಒಂದು ಹುಡುಗಿಯಾಗಿ, ವಿಶೇಷವಾಗಿ ಒಂದು ಹುಡುಗಿಯಾಗಿ ಫ್ರಂಟ್ ಸ್ಕ್ರೀನ್ಲಿ ಬಂದಿದ್ದು ನಮ್ಮ ನೇರ ಪ್ರಸಾರ ಕೊಡುವಂತ ಒಂದು ದಿಟ್ಟ ಗೂಡೆ ನಮ್ಮ ಸುಳ್ಯದ ಸ್ವಪ್ನ ಮಡಪ್ಪಾಡಿ. ನಾ ಕೇಳ್ದಂಗ್ ಕೂಡಲೇ ಒಪ್ಪಿದೆ. ಆಕ್ಚುಲಿ ಎಂಡ್ ಮೊಮೆಂಟ್ ಬೈಕಂಬೇಡ ಸ್ವಪ್ನ, ನಮ್ಮದೆಲ್ಲ ಎಂಡ್ ಮೊಮೆಂಟ್ ಪ್ರೋಗ್ರಾಮ್ಸ್ ಎಷ್ಟು ಇದ್ದದೆ. ನಾ ಅಟ್ ಲೀಸ್ಟ್ ಒಂದು 1 ಗಂಟೆ ಮೊದ್ಲು ಇನ್ಫಾರ್ಮ್ ಮಾಡಿದೆ, ನಿಂಗೆ 5 ನಿಮಿಷ ಮೊದ್ಲು ಇನ್ಫಾರ್ಮ್ ಬರುವಂತ ಪ್ರೋಗ್ರಾಮ್ಸ್ಗೆ ಎಷ್ಟೋ ಇದ್ದಿರ್ವು. ಸೊ ಹಂಗೆ ಆದ ಕಾರಣ ಇದು ದೊಡ್ಡದೇನು ಅನ್ಸುದ್ಲೆ. ಸೊ ಒಂದು ಸಣ್ಣ ಇಂಟ್ರೊಡಕ್ಷನ್. ಈಗ ಲಾಸ್ಟ್ 1-2 ದಿನ ಕ್ಲಾಸ್ ನೀವು ಮೋಸ್ಟ್ಲಿ ಅಟೆಂಡ್ ಆದ, ಬಟ್ ಕಂಟಿನ್ಯೂ ಆಗಿ ನಿಂಗೆ ಕಷ್ಟ ಆಗ್ತಿತ್ತು. ಮೋಸ್ಟ್ ಆಫ್ ದ ಪೀಪಲ್ ಈಗ ನಾವಿಲ್ಲಿ ನೋಡ್ದು ಎಲ್ಲ ಹೊರಗಿನವೆಲ್ಲವೂ ಜಾಸ್ತಿ ಅವಳು. ಮೀನಕ್ಕ ಬಂದವಳನ್ನ ದುಬೈಯಿಂದ ಬಂದಾಳೆ. ಹಾ, ಥ್ಯಾಂಕ್ ಯು. ನೀವು ಬಂದರೆ ನಾವ್ಗೆ ಆನೆ ಬಲ ಬಂದಂಗೆ, ಆನೆ ಬಲ ಬಂದಂಗು ಅದು, ಆನೆಗೆ ಬಲ ಬಂದಂಗು ಅದು, ಎಂತ ಬೇಕಾದ್ರೂ ತೊಂದರೆ ಹಂಗೆ. ಸೊ ದುಬೈಯಿಂದ ಅವಳು, ಪ್ಲಸ್ ಬಾಂಬೆಯಿಂದ ಅವಳು, ಪುನಃ ಮಡಿಕೇರಿ, ಪುತ್ತೂರು, ಸುಳ್ಯ, ಹಿಂಗೆ ಇಲ್ಲಿಂದ ಮಾತ್ರ ಅಲ್ಲ, ಎಲ್ಲಕ್ಕಿಂತಲೂ ವಿಶೇಷ ನಂಗೆ ತುಂಬಾ ಖುಷಿಯಾದ ಇಲ್ಲಿ ಕ್ಲಾಸ್ ಆಗ್ಬೇಕಂದ್ರೆ ಎಲ್ಲರೂ ಯಂಗ್ಸ್ಟರ್ಸ್, ಜೊತೆಗೆ ಸಲಹೆ ಮಾರ್ಗದರ್ಶನ ಕೊಡಕ್ಕೆ ವೈಲೇಶ್ ಸರ್ ನಂತ ಹಿರಿಯರು ಕೂಡ ನಮ್ಮ ಒಟ್ಟಿಗೋಳು. ಸೊ ಟೇಕ್ ಓವರ್ ಟು ಡೈರೆಕ್ಟ್ಲಿ ಟು ಸ್ವಪ್ನ. ಸೊ ನಿನ್ನ ಕಡೆಯಿಂದ ಅರೆಭಾಷೆ ಉಳಿಸಿ ಬೆಳೆಸಿ ಏನೇನು ಮಾಡಕ್, ಪ್ಲಸ್ ಅರೆಭಾಷೆಲಿ ಅನುಭವಗಳ ನೀ ಆಕ್ಚುಲಿ ಇದು ನಾಗೊಂದು ಮಾತು ಹೇಳಿದೆ. ಆಕ್ಚುಲಿ ಭಾಷೆ ಮೇಲೆ ಅಭಿಮಾನ ಬರೋಕೂತಿದ್ರೆ ಊರ್ ಬಿಡೋಕೂತ, ಊರ್ ಬಿಟ್ಟೋಕೆ ಮಾತ್ರ ಭಾಷೆ ಮೇಲೆ ಅಭಿಮಾನ ಬಾದು. ಹಂಗೆ ನಿನ್ನ ಅನುಭವಗಳ ಏನೇನು ಹೇಳಿಕೆ ಬಯಸ್ತೀಯ ಅಂತೇಳಿ ಕೇಳಿದ. ಓವರ್ ಟು ಯು. ಥ್ಯಾಂಕ್ಸ್ ಪುನೀತಣ್ಣ. ನಮಸ್ತೆ ಎಲ್ಲರಿಗೂ. ಪುನೀತಣ್ಣ ಕೂಡ ಥ್ಯಾಂಕ್ಸ್ ನನ್ನನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ. ಆಕ್ಚುಲಿ ನಾನು ಇಲ್ಲಿ ತುಂಬಾ ಚಿಕ್ಕವಳ, ತುಂಬಾ ಜನ ಬೇರೆ ಬೇರೆ ಕಡೆಯಲ್ಲಿ ಅಚೀವ್ಮೆಂಟ್ ಮಾಡ್ದವಳ. ಸೊ ನಾನು ಆಕ್ಚುಲಿ ತುಂಬಾ ಸಣ್ಣವಳು ನಿಮ್ಮ ಎದುರು ಮಾತಾಡಕ್ಕೆ. ಆದ್ರೂ ನಂಗೆ ಅರೆ ಭಾಷೆ ಅಂತ ನಂಗೆ ತುಂಬಾ ಹೆಮ್ಮೆ ಇತ್ತು. ಮತ್ತೆ ನನ್ ಮದ್ವೆ ಆದ್ರೂ ಕೂಡ ಅರೆ ಭಾಷೆಯವರೇ, ಪುತ್ತೂರಿದ್ದವ್ರು ಕೂಡ ಮದ್ವೆ ಆದ ಅರೆ ಭಾಷೆಯವ್ರನ್ನೇ. ನಂಗೆ ತುಂಬಾ ಖುಷಿ ಇದೆ. ಆಮೇಲೆ ಅರೆ ಭಾಷೆ ಬೆಳೆಸಿ ಉಳಿಸಿ ಅಂತ ಪುನೀತ್ ರಾಘವೇಂದ್ರ ಸರ್ ಮತ್ತೆ ಖುಷವಂತ ಕೋಡಿ ಬೈಲ್ ಅವರ ಅರೆ ಭಾಷೆ ಪದ್ಯದ ನಡಿ ಲಾಕ್ಡೌನ್ ಅಲ್ಲಿ ತುಂಬಾ ಸೌಂಡ್ ಮಾಡಿತ್ತು. ಮತ್ತೆ ಐ ಆಮ್ ವೆರಿ ಹ್ಯಾಪಿ ದಟ್ ತುಂಬಾ ಜನ ನಾನ್ ಅರೆ ಭಾಷೆ ಅವು ಕೂಡ ಅರೆ ಭಾಷೆ ಕಲಿಯಕ್ಕೆ ಇಷ್ಟಪಡ್ತಾಳ, ಅವು ಕೂಡ ಅರೆ ಭಾಷೆ ಕ್ಲಾಸ್ಗೆ ಅಟೆಂಡ್ ಆಗ್ತಾಳ ಅಂತ ಪುನೀತಣ್ಣ ಹೇಳ್ದ. ಫಸ್ಟ್ 1-2 ಕ್ಲಾಸ್ಗೆ ನಾನು ನೋಡಿದೆ, ಬಟ್ ನಂಗೆ ವಿಸಿಟ್ ಟೈಮ್ ನಂಗೆ ಅಟೆಂಡ್ ಆಗಕ್ಕೆ ಆಗ್ತಿತ್ತೆ. ಸೊ ಇವತ್ತು ಸ್ವಲ್ಪ ಫ್ರೀ ಇದ್ದೆ. ಅರೆ ಭಾಷೆ ಉಳಿಸಿ ಬೆಳೆಸಿ ಅಂತ ಒಂದು ಕ್ಯಾಂಪೇನ್ ಏನ್ ಸ್ಟಾರ್ಟ್ ಮಾಡೋಣ. ಈ ಒಂದು ಝೂಮ್ ಆಪ್ ಅಲ್ಲಿ ಈ ಲಾಕ್ಡೌನ್ ಟೈಮ್ ಅಲ್ಲಿ ಕೆಲವು ಜನ ಮನೇಲಿ ಕೆಲಸ ಮಾಡ್ತಾಳ, ಕೆಲವು ಜನ ಮನೇಲಿ ಫ್ರೀ ಆಗಿವಳ, ರಜೆಗೋಳ, ಇನ್ನೊಂದಷ್ಟು ಜನ ಕೆಲಸ ಮುಗಿಸಿಕೊಂಡು ಜಾಯ್ನ್ ಆಗೋ ಒಳಗಂತ. ಸೊ ಇದರಿಂದ ಅರೆ ಭಾಷೆಯಲ್ಲಿ ನಾವು ಭಾಷೆ ಕಲಿತಾ ಹೋದಂಗೆ ಇನ್ನೊಬ್ಬಂಗೆ ನಾವು ಭಾವನಾತ್ಮಕವಾಗಿ ಅಟ್ಯಾಚ್ಮೆಂಟ್ ಜಾಸ್ತಿ ಬೆಳೆಸ್ತಾ ಹೋದಾಗ ಅದ್ ನಂಗೆ ಒಂದು ಮೇನ್ ಇದು ಅಂತ ಹೇಳಕ್ಕೆ. ಯಾಕಂದ್ರೆ ಬೆಂಗಳೂರಲ್ಲಿ ಬಂದಾಗ ಪ್ರತಿಯೊಬ್ಬಂಗೂ ಹಿಂದಿ ಒಂದು ಆಟೋಮೆಟಿಕ್ ಆಗಿ ಬಂದದೆ. ಬೆಂಗಳೂರಿಗೆ ಬಂದ
ಮಾತಾಡೋಕೆ. ನಾವು ಸೆಕ್ಯೂರಿಟಿನ ಸರ್ ಅಂತ ಕರೆಯೋದಕ್ಕಿಂತ, ಅಣ್ಣ ಅಂತ ಕರೆಯೋದಕ್ಕಿಂತ ಭಯ್ಯ ಅಂತ ಕರೆದ್ರೆ ಅವ್ರಿಗೆ ತುಂಬಾ ಅದು ಅಟ್ಯಾಚ್ಮೆಂಟ್ ಇದೆ. ಅದೇ ಒಂದು ಮಲಯಾಳದವ್ರ ಅಂಗಡಿಗೆ ಹೋಗಿ ಇದಕ್ಕೆ ಎಷ್ಟು ಸರ್, ಇದೆಷ್ಟು ಸರ್, ಆತರ ಕೇಳೋದಕ್ಕಿಂತ ಚೇಟ ಅಂತ ಕರೆದ್ರೆ ಅವನಿಗೆ ತುಂಬಾ ಕ್ಲೋಸ್ ಫೀಲ್ ಬಂದಿದೆ. ಆಮೇಲೆ ಅರೆ ಭಾಷೆಲಿ ಅಣ್ಣ ಅಂತ ಕೇಳುದು, ಇದಕ್ಕೆ ಏತಣ್ಣ ಅಂತ ತುಳಿಲಿ ಕೇಳುದು, ಇದಕ್ಕೆಲ್ಲ ತುಂಬಾ ವ್ಯತ್ಯಾಸ ಇದೆ. ಇದರಿಂದ ಭಾವನಾತ್ಮಕವಾಗಿ ಕಸ್ಟಮರ್ ಮತ್ತು ಮಾತಾಡೋರು ಯಾರಲ್ಲ, ಮತ್ತೆ ನಾವು ಯಾರ ಜೊತೆ ಮಾತಾಡೋ ಕೂತ ಬಯಸುವೆ ಅವಕ್ಕೂ ನಮ್ಗೂ ಒಂಥರ ಭಾವನಾತ್ಮಕ ಸಂಬಂಧ ಬಂದದೆ. ಮತ್ತೆ ಭಾಷೆ ಅಂತ ಹೇಳುವಂಥದ್ದು ಇಂಥದೇ ಜಾತಿಯವು ಕಲಿಯಕು, ಇಂಥ ಜಾತಿಗೆ ಅಂತಾನೆ ಭಾಷೆ ಇರುದು, ಅದೆಲ್ಲ ಸುಳ್ಳು. ಆಕ್ಚುಲಿ ಯಾರು ಭಾಷೆ ಕಲ್ತರು ಕೂಡ ಒಳ್ಳೇದೆ. ಭಾಷೆ ತುಂಬಾ ಹೆಲ್ಪ್ ಮಾಡಿದೆ ಭಾಷೆ ಕಲ್ತಷ್ಟು. ಯಾಕೆಂತ ಹೇಳಿದ್ರೆ ಸುಳ್ಳಲ್ಲಿ ಬಂದು ಅರೆ ಭಾಷೆ ಮಾತಾಡ್ರೆ, ಅರೆ ಭಾಷೆ ಅಂಗಡಿಗೆ ಹೋದಾಗ ಅರೆ ಭಾಷೆಲಿ ಮಾತಾಡ್ರೆ ತುಂಬಾ ಹತ್ರ ಆದವೆ, ನಮ್ಮವು ಅಂತ ಒಂದು ಫೀಲ್ ಬಂದದೆ. ಅದೇ ಮಂಗಳೂರಿಗೆ ಹೋಗಿ ತುಳುಲಿ ಮಾತಾಡ್ರೆ ಅವಕ್ಕೂ ನಮ್ಗೂ ತುಳುಲಿ ಅದೊಂದು ಅಟ್ಯಾಚ್ಮೆಂಟ್ ಬಂದಿದೆ. ಸೊ ಹಂಗಾಗಿ ಇದಕ್ಕೆ ಭಾಷೆ ಎಲ್ಲ ಒಂದು ಸಂಬಂಧನೂ ಬೆಳೆಸಿದೆ. ಹಂಗಾಗಿ ಇದಕ್ಕೆ ಅರೆ ಭಾಷೆ ಗೌಡಸ್ ಅಲ್ಲದೂ ಕೂಡ ಅರೆ ಭಾಷೆ ಕಲಿಯಕ್ಕೆ ಇಷ್ಟಪಡ್ತಾಳು, ತುಂಬಾ ಖುಷಿ ವಿಚಾರ. ಆಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳಕ್ಕಂದ್ರೆ ಇಲ್ಲಿ ದೊಡ್ಡ ಎಕ್ಸ್ಪೀರಿಯನ್ಸ್ ಅವರದ್ದು, ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಸ್ಮಾಲ್. ಆದ್ರೆ ಟಿವಿಲಿ ಒಂದು 5 ವರ್ಷದಿಂದ ಕೆಲಸ ಮಾಡ್ತಿರೋದ್ರಿಂದ ಸುಳ್ಯದಲ್ಲಿ 1-2 ಜನ ಮೇನ್ ಸ್ಟ್ರೀಮ್ ಮೀಡಿಯಲ್ಲಿ ಅವಳ, ಮತ್ತೆ ಪೇಪರ್ಲಿ ಕೆಲಸ ಮಾಡೋಳ. ಸೊ ಇದು ನಂಗೊಂದು ಪ್ರೌಡ್ ಫೀಲ್ ಅಂತ ಹೇಳಕ್. ಅಷ್ಟು ದೊಡ್ಡ ಕಾಡಿಂದ ಬಂದು ಈ ಬೆಂಗಳೂರಲ್ಲಿ ಒಂದು ಟಿವಿಲಿ ಕೆಲಸ ಮಾಡ್ತಾರೆ, ಅದು ನಿಜವಾಗಿ ತುಂಬಾ ಖುಷಿ ಕೊಟ್ಟದೆ. ಇಷ್ಟ. ಇನ್ಯಾರಾದ್ರೂ ಏನಾದ್ರು ಕೇಳಿದ್ರೆ ನಾನು ಹೇಳಿದೆ. ಥ್ಯಾಂಕ್ ಯು. ಪುಣ್ಯಣ್ಣ ಆಯ್ತದ. ಇಲ್ಲ, ಧನ್ಯವಾದ ನಮ್ಮ ಕಾರ್ಯಕ್ರಮಕ್ಕೆ ಬಂದಕ್ಕೆ. ಪುಣ್ಯಣ್ಣ ಲೆಫ್ಟ್ ಅದ ಅಂತ ಕಾಣದೆ. ಸಾಧ್ಯ ಆದ್ರೆ ಇದನ್ನು ಕನೆಕ್ಟ್ ಆದ್ರೆ ಸ್ವಲ್ಪ ಆಡಿಯೋ ಪ್ರಾಬ್ಲಮ್. ಹೌದಾ? ಪುನೀತಣ್ಣ ಇಲ್ಲ, ಮನೋಜ ಕೊಟ್ಟೆ ಎಂಟ್ರಿ ಆಗ್ತಾಳು. ಕನೆಕ್ಟ್ ಆದೆ. ಎಲೆಕ್ಟ್ರಾನ್ ಸಿಟಿಲಿ ಹೆವಿ ಮಳೆ, ಎಲ್ಲ ಸಿಡ್ಲು ಬಂದು ಎಲ್ಲ ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗ್ತಾ ಉಂಟು. ಸೊ ದಟ್ಸ್ ಒಂದು. ಸರಿ, ಎಲ್ಲ ಓಕೆ. ನಮಸ್ತೆ. ಥ್ಯಾಂಕ್ ಯು ಸ್ವಪ್ನ. ನೀ ಇಷ್ಟೊತ್ತು ಮಾತಾಡಿದ್ರೆ ಮಾತ್ರ ಕೇಳಿಕ್ ಆಗ್ಲಿಲ್ಲ, ಬಟ್ ಎನಿ ಹೌ ಮನೋಜ ಆಡಿಯೋ ರೆಕಾರ್ಡಿಂಗ್ ಹಾಕಿದ್ದದೆ, ನಾನು ನಾಳೆ ಕೇಳಿದೆ ಕಂಟಿನ್ಯೂಸ್ ಆಗಿ, ಡೆಫಿನೆಟ್ಲಿ. ಸೊ ನಮ್ಮಲ್ಲಿ ಒಂದು ಭಾಷಾ ಕಲಿಕೆಯಲ್ಲಿ ನಮ್ಮಲ್ಲಿ ಪ್ರತಿ ಸಲ ಮಾಮೂಲಿಯಾಗಿ ಬರುವಂತ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಓದಿ ಕಲಿಯುವಂತದ್ದು ತುಂಬಾ ಕಡಿಮೆ. ಈ ಓದಿ ಕಲಿಯುವಂತಹ ಸಮಸ್ಯೆ ಕೇವಲ ಒಂದು ಭಾಷೆಯಲ್ಲ, ಪ್ರತಿಯೊಂದು ಭಾಷೆಯಲ್ಲಿ ಕೂಡ. ಮೊನ್ನೆ ಏಕೆ ಹಿಮಕರಣ ಹೇಳ್ತಿದ್ದ ಒಂದು ಮಾತು ಹೇಳ್ದು, ನೀವು ಶುರುಗೆ ಯಾವುದೇ ಒಂದು ವಿಷಯನ ಲಾಯ್ಕ್ ಕಲಿಯೋಕೆ ಲಾಯ್ಕ್ ಓದಿಕ್ಕೆ ಶುರು ಮಾಡಬೇಕು ಫಸ್ಟ್ ಅಂತ ಹೇಳಿ. ಓದಿದ ನಂತರ ಮತ್ತೆ ಅದು ಅರ್ಥಕ್ಕೆ ಶುರು ಆದ್ರೆ, ಓದಿದ ಮೇಲೆ ಭಾಷೆ ಪಾತ್ರನ ಯಾವುದೇ ವಿಷಯ ಆದರೂ ಸಹ ನೀವು ಗಟ್ಟಿಯಾದ್ರೂ ಯಾರೋ ಓದಿಕೆ ಶುರು ಮಾಡ್ರೆ ಅಲ್ಲಿಂದ ಮೇಲೆ. ಸೊ ಹಂಗಾಗಿ ನಾವು ಇದನ್ನ ಕಾನ್ಸೆಪ್ಟ್ ತಕೊಂಡದ್ದು ಓದಿ ಕಲಿ ಅಂತೇಳಿ. ಯಾಕಂದ್ರೆ ಓದಿ ಕಲಿಯಕ್ ಹಾಕನ ಅದೆಷ್ಟೋ ಹೊಸ ಪದಗ ನಾವು ಸಿಕ್ಕಿವೆ. ನಾವ್ ಇಷ್ಟು ದಿನ ಕ್ಲಾಸ್ ಮಾತಾಡ್ಕನ ಏನಂತ ಮಾತಾಡಿಕೆ ಬೇಕಾದಷ್ಟರ ಮಾತ್ರ ನಾವು ತಿಳಿಸಿ ಕೊಡ್ತಾ ಇದ್ವು. ಅದರ ಬದಲು ಕೆಲವರು ಬೇರೆ ಬೇರೆ ಒಂದೊಂದು ಬಗೆಗೆ ಕಥೆಗೆಲ್ಲ ನಾವು ಪ್ರೆಸೆಂಟ್ ಮಾಡ್ತಾ ಹೋಗ್ತಂದ್ರೆ ಇದು ಓದಿಯೇ ಗೊತ್ತಾದೆ, ಗೊತ್ತಿರೋಂತ ಒಂದೊಂದು ಪದಗಳ ನೀವು ತಿಳ್ಕೊಂಡ್ ಗೊತ್ತಾದೆ. ಹಾಗೆ ನಮ್ಮ ಇಂದಿನ ಕಾನ್ಸೆಪ್ಟ್ ಓದಿ ಕಲಿ ಅಂತೇಳಿ. ನಾ ಇಲ್ಲಿ ಮೇನ್ ತಕೊಂಡದ್ದು ನನ್ನ ಒಂದು ಬ್ಲಾಗ್ ಅನ್ನ ಕೊಟ್ನೆ. ಬ್ಲಾಗ್ ಅಂದ ಒಂದೊಂದು ಕಥೆಗೆಲ್ಲ ತೆಗೆದುಕೊಟ್ನೆ. ಸೊ ಒಬ್ಬೊಬ್ಬ ಫುಲ್ ಆಗಿ ಓದಕ್ಕಾಕನ ನಾವಲ್ಲಿ ಏನಾದ್ರು ಹೊಸ ವರ್ಡ್ಸ್ ಆಗಿರ್ದು, ಗೊತ್ತಿಲ್ಲದ ವಿಷಯಗಳು ಯಾವ್ದಾರು ಇರ್ದು ಅದ್ರ ನಾವು ಪ್ರೆಸೆಂಟ್ ಮಾಡಕ್ಕೆ ಇಲ್ಲಿ ತಿಳ್ಕೊಳಕ್ಕೆ. ಓಕೆ, ಮೊದಲು ಶೇರ್ ಕೊಟ್ನೆ. ಶೇರ್ ಇದು
ಸುಲ್ತಾನ್ ಸ್ಕ್ರೀನ್ ಕಂಡಾಗ ಓದಿಕೆ ಗೊತ್ತಾದೇನಾ? ಒಂಚೂರು ಝೂಮ್ ಮಾಡಲು ಹಾಕಿತ್ತು ಚೂರು. ಇದರ ಝೂಮು ಮೊಬೈಲ್ ಇರೋ ಕೇಸ್ ಚೂರು ಕಷ್ಟ. ಹೌದಾ? ಝೂಮ್ ಆಪ್ಷನ್ ಅವೇ ಮಾಡಿ ಕಣಕ ಬೇಕಾರೆ ಅವೇ ಮಾಡಿ ಕಣ ಓದವು. ಓದವ್ ಝೂಮ್ ಮಾಡಿ. ನಾವೇ ಮಾಡ್ಬೇಕು. ಹೌದು. ಯಾರು ಓದಿರೆ ಶುರುನ ಕತೆ? ನಿನ್ನೆ ಹೆಣ್ಮಕ್ಳು ಹೇಳು ಅಂತ ಹೇಳಿತ್ತು, ಇನ್ನು ಹುಡುಗ ಯಾರು ಹೇಳಕ್ಕಪ್ಪ ಎಲ್ಲರೂ ಮರೆಯೋದಿಲ್ಲ. ವೈಲಸ್ ಸರ್ ಆಶೀಸ್ ಯಾರು ಟ್ರೈ ಮಾಡಿ. ವೈಲಸ್ ಸರ್ ಲಾಸ್ಟ್ಗೆ ಅವ್ರು ಸುರುಗಿ ಇಡಕ್ಕಿಲ್ಲ. Next, look at my screen. ಜೀವನ್ ಮಾಡ್ಲಾ ಸರ್? You have one option here called check names, right? ಯಾರ್ದದು? Check names, right? Address book. You will find, right? See, if you see. ಯಾರ್ದೋ ಬ್ಯಾಕ್ ಸೈಡ್ ಒಂದು ವಾಯ್ಸ್ ಬರ್ತಿತ್ತು. ಗೀತಾ ಮೇಡಮ್ ನಾನಲ್ಲ ಸರ್. ಅಲ್ಲಲ್ಲ. ಜೀವನ್ ಓದಿರಾ? ಸರ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಉಂಟು ಹಂಗೆ. ತೊಂದ್ರೆ ಇಲ್ಲ, ಪರವಾಗಿಲ್ಲ. ನಾ ಮತ್ತೆ ಹೋದ್ನಿ ಸರ್ ಕಾಲ್ ಅಲ್ಲಿ. ಹೌದಾ? ನೆಕ್ಸ್ಟ್ ಸರ್ ನಾ ಟ್ರೈ ಮಾಡ್ನೆ ಸರ್. ಎಸ್ ಧಾರಾಳ ಟ್ರೈ ಮಾಡ್ದಲ್ಲ, ಅದು ಪರ್ಫೆಕ್ಟ್ ಅದೇ, ತೊಂದ್ರೆ ಇಲ್ಲ ಬಿಡಿ. ಓಕೆ ಸರ್. ಇಂದನೆ ಬೆಳ್ಜಾರ್ನ ರಣ ಗಾಳಿಗೆ ಕಾಡು ಮೇಲೆ ಕೆಳಗೆ ಹೋಗ್ತಾ ಉಂಟು. ಸಾರಿ, ಓಕೆ ಈಗ ಸ್ಟಾರ್ಟ್. ಸರಿ ಸರಿ. ಇಂದನೆ ಬೆಳ್ಜಾರ್ನ ರಣ ಗಾಳಿಗೆ ಕಾಡು ಮಾಯಿನ ಹಣ್ಣು ಸುಮಾರು ಉದ್ರಿಟ್ಟು ಮಾಂಬಳೆ ಹೊಯ್ಯುವಷ್ಟು ಇಲ್ಲೇ ಮಧ್ಯಾಹ್ನ 9ಕ್ಕೆ ಚಂಡ್ರಪುಳಿ ಮಾಡು ಊರ್ಲಿ ಆಗಿ ಮೀನು ಮಾಸ ತಿನ್ನದೆ ಬಾಯಿ ಚಪ್ಪೆ ಚಪ್ಪೆ ಆದೆ ಹೇಳಿ ತೊಟ್ಟಿಲಿದ್ದ ಮಾಯಿನ ಹಣ್ಣ ಒಲೆ ಚಿಂಟಿ ಕರೆಯಲ್ಲಿ ಈಸಿದು ನಮ್ಮ ಕುഞ്ഞಪ್ಪ ಮನೇಲಿ ಕುഞ്ഞಪ್ಪನು ಅವರ ಹೆಣ್ಣು ಶಾಂತಕ್ಕನು ಇಬ್ಬರೇ ಉಳೋದು. ಮಕ್ಕಳ ಇಬ್ಬರು ಎಂಜಿನಿಯರ್ಗ, ದೊಡ್ಡವ ಜರ್ಮನಿಲಿ ಸಣ್ಣವ ಅಮೆರಿಕಲಿ. ಮನೇಲಿ ಇವೇ ಇಬ್ಬರು, ಒಂದೊತ್ತಿಗೆ ಮಾಡ್ರೆ 3 ಹೊತ್ತು ಉಂಬ ಸುಖಿ ಕುಟುಂಬ. ಶಾಂತಕ್ಕ ಬಂದು ನೋಡ್ದು 10 ಮಾಯಿನ ಹಣ್ಣುಟ್ಟು ಮಕ್ಕಳಾರಿದ್ದರೆ ಮನ್ಸು ಕೊಟ್ಟು ಚಂಡ್ರಪುಳಿ ಮಾಡಕಾಯ್ತು. ಅದರ್ಲೂ ಸಣ್ಣವ ಸುನಿಲ್ಗಂತೂ ಚಂಡ್ರಪುಳಿ ಹೇಳ್ರೆ ಜೀವ. 3 ಸರ್ತಿ ಇಕ್ಕ ಸಿಕ್ಕಂಡು ಉಂಬೋದು. ನಾವ್ಗೆ ಇಬ್ಬರಿಗೂ ಹೆಂಗೆ ಮಾಡ್ರು ಅದೆಂತ ಹೇಳಿಕೊಂಡು ಮಕ್ಕಳ ನೆನ್ಪಾಗಿಯೋ ಏನೋ ಕರೆಂದ ನೀರು ಒರ್ಸಿಕೊಂಡು ಮಾಯಿನ ಹಣ್ಣ ತೊಳಿಯಕ್ಕೆ ತಕೊಂಡು ಹೊರಟು. ಕುഞ്ഞಪ್ಪಂಗೂ ಹಂಗೆ ಅನ್ಸಿರು ಕಂಡರು ಕಾಣದಂಗೆ ಮಾಡಿಕೊಂಡು ನೀರಡಿ ಕೊಟ್ಟಿಗೆಗೆ ಎತ್ತಿದ್ರು. ನಮ್ಮ ಕುഞ്ഞಪ್ಪಂಗೊಂದು ಹಳೆ ಅಭ್ಯಾಸ, ಅದೆಂತ ದುರಭ್ಯಾಸ ಏನು ಅಲ್ಲ. ಎಂತ ಅಂತ ಹೇಳ್ರೆ ಮಧ್ಯಾಹ್ನ 12 ಗಂಟೆ ಮೇಲೆ ಚೂರು ಮಲ್ಗುದು, ಕೆಲವೊಮ್ಮೆ ಚೂರು ಅಲ್ಲ ಫುಲ್ ಆದು ಉಟ್ಟು, ಮತ್ತೆ 3 ಗಂಟೆ ಮೇಲೆ ಎದ್ದು ಉಂಬೋದು. ಹಂಗೆ ಇಂದುನು ಆತು. ತೋಟದ ಜಟ್ ಚೇಂಜ್ ಮಾಡಿ ಮನೆಗೆ ಬಂದು ಅಲ್ಗೆ ಐಮರದ ಮೇಲೆ ಉದ್ದಾನೆ ಮಲ್ಕೊಂಡು ಮಲ್ಗಿದ್ದವಕ್ಕೆ ಒಳ್ಳೆ ನಿದ್ದೆ ಗೊತ್ತೇಲೆ. ಚೂರು ಹೊತ್ತಿ ಕೆಳಗೆ ಮನೆ ಪುಂಡು ಅವನ
ಎರಡು ಸಾರಿ ಆಚೆ ಈಚೆ ಆಗ್ತಾ ಉಂಟಿದ್ದು ಸ್ಲೈಡ್. ಅದು ನೀವೇ ಮಾಡ್ಬೋದು ಮೇಡಮ್, ಕೈಯಲ್ಲಿ ಬೇಕಾದ್ರೆ ಆ ಕಡೆ ಈ ಅಲ್ಲ ಕಡೆ. ಅಲ್ಲ ನೀವು- ಇಲ್ಲ ಇಲ್ಲ ಮಾಡಿದೆ ನಾನು, ಆದ್ರೂ ಆ ಕಡೆ ಈ ಕಡೆ ಆಗ್ತಾ ಉಂಟು ಈಗ. ಹಾ, ಹಾ. ಚೂರು ಹೊತ್ತಲಿ ಕೆಳಗೆ ಮನೆ ಪುಂಡು ಅವನ ಎರಡು ಹೊಡಿ ಮಕ್ಕಳನ್ನು ಕೋಸಿಕೊಂಡ ಬಾತ್. ಚಿಕ್ಕವ್ವ ಹೆಣ್ಣು ಅದರ ಅಕ್ಕನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯಂತೆ ಹೋಗುಟ್ಟು ಒಟ್ಟಿಗೆ ಕರ್ಕೊಂಡು ಹೋದರೆ ಲಗಾಡಿ ತೆಗಿಯುವಂತ ಇವೆರಡರ ನಂಗೆ ಕಟ್ಟಿ ಹೋತು. ಮೊನ್ನೆ ಈ ಮಕ್ಕಳೊಟ್ಟಿಗೆ ಹೇಳಿದ್ದ ಅಪ್ಪನ ಹಸಕರ ಹಾಕಿಟು ಅಂತ ಪೀಡ್ಸಿ ಇಂದು ಹೊರಡಿಸಿಕೊಂಡು ಬಂದೋಂತ ಹೇಳಿ ಇಸ್ ಮುಳ್ಳು ನಾಂಗಿದ್ದ ಹಲ್ಲು ಬುಟ್ಟು ಪುಂಡ ಬಂದದ್ದಕ್ಕೆ ಸೂನ್ ಒಪ್ಪಿಸಿರೆ. ಮಕ್ಕ ಆಗಲೇ ಹಟ್ಟಿಲಿ ಕರನೊಟ್ಟಿಗೆ ಮಂಜಣೆ ಶುರು ಮಾಡಿ ಆಗುಟ್ಟು. ಮಧ್ಯಾಹ್ನದ ಮಂಗಣೆ ಶುರು ಮಾಡಿ ಆಗುಟ್ಟು. ಮಧ್ಯಾಹ್ನದ ಹೊತ್ತಿಗೆ ಬಂದವರ ಹಾಂಗೆ ಕಳಿಸುದು ಬೇಡ ಅಂತ ಶಾಂತಕ್ಕ ಮಕ್ಕಳಿಗೆ ಉಂಬುಕು ಇಕ್ಕಿದೋ. ಮಕ್ಕಳು ಅವನ ಚಂದ್ರಪುಳಿ ಲಾಯಕ್ಕಾಗುಟ್ಟಂತ ಹೇಳಿಕೊಂಡು ಕೊರಂಟ್ ಚೋಲಿನ ಸುರ್ಪಿಕೊಂಡು ತಿಂದರೆ ಶಾಂತಕ್ಕನ್ಗೆ ಫಾರಿನ್ಲಿರುವ ಪುಳ್ಳಿಗಳ ನೆನಪಾಗಿ ಸಮಾ ಉಣಿನೇ ಮಕ್ಕಳೇ ಅಂತ ಚಿರ್ಂಬಿ ಮಾಡ್ದ ಚಂದ್ರಪುಳಿನ ಗೋಂಚಿ ಸೋರ್ದೋ. ನಿದ್ದೆ ಓಕೆ ಸರ್, ಸೊರ್ದೋ. ನಿದ್ದೆ ಅಮಾಲಿದ್ದ ಕುഞ്ഞಪ್ಪಂಗೆ ಏನೇನೋ ಕನ್ಸು. ಜೋರು ಮಳೆ ಬಂದಂಗೆ, ತೋಡಿಕ್ಯಾನ ಜಾತ್ರೆಯಲ್ಲಿ ಇದ್ದಂಗೆ, ಪುಳ್ಳಿಕ ಜಾತ್ರೆಯಲ್ಲಿ ಐಸ್ ಕ್ರೀಮ್ ತಿಂಬಕ್ಕೆ ಎಳ್ಕೊಂಡು ಹೋದಂಗೆ, ಏನೇನೋ ಅಸ್ಪಷ್ಟ. ಕಣ್ಣು ಬಿಟ್ಟು ನೋಡಿ. ಓಕೆ ಸರ್, ಸರಿ, ಕಂಟಿನ್ಯೂ. ಕಣ್ಣು ಬಿಟ್ಟು ನೋಡ್ರೆ ಗಂಟೆ 2 ಕಳೆದು 10 ನಿಮಿಷ ಆಗುಟ್ಟು. ಒಟ್ಟೊಟ್ಟಿಗೆ ಹೊಟ್ಟೆನೂ ಈಸಿದೆ. ಸಡನ್ ಆಗಿ ನೆನ್ಪಾತ್ ಹೆಣ್ಣು ಚಂದ್ರಪುಳಿ ಮಾಡಿಟ್ಟು ಅಂತ. ಎದ್ದು ಹೋಗಿ ಮೋರೆ ತೊಳ್ದು ಸೀದಾ ಅಡ್ಗೆ ಕೋಣೆಗೆ ಹುಗ್ಗಿದೋ. ಮಾಮೂಲಿಗಿಂತ ಅರ್ಧ ಸೆಡೆ ಜಾಸ್ತಿನೇ ಇಕ್ಕೆಂಡ್ ಚಂದ್ರಪುಳಿ ಹಾಕೆಂಬಕ್ಕೆ ತಪ್ಪಲೇನ ಮುಚ್ಚಳ ತೆಗ್ದರೆ ಅದ್ರಲ್ಲಿ ಎಲ್ಲುಟ್ಟು ಚಂದ್ರಪುಳಿ, ಒಂದು ಚಮಚ ರಸನು ಸೌಟ್ಲಿ, ಒಂದು ತಿರಂಟೆಲ್ ಎಂತ ಸರ್ ಇದು? ಗುಡ್. ಓಕೆ, ತಿರಂಟೆಲ್ ಚೋಲಿನೂ ಒಳ್ದುಟ್ಟು ಅಷ್ಟೇ. ಕೊರಂಟೇನ ಕುರುಹೇ ಇಲ್ಲ ಪಾಪ ಕುഞ്ഞಪ್ಪ. ಒಂದು ಕಡೆಯಿಂದ ಸಿಟ್ಟು ಬಂದದೆ, ಬೇಜಾರು ಆದೆ. ಉಂಡ ಮಲ್ಗಿದ್ದ ಶಾಂತಕ್ಕ ಗಂಡ ಎದ್ದದ್ದು ಗೊತ್ತಾಗಿ ಪುಂಡನು ಮಕ್ಕಳು ಬಂದು ಉಂಡು ಹೋದೋ. ನೀವು ಎಷ್ಟೊತ್ತಿಗೆ ಎದ್ದರೆ ಅಂತ ಗೊತ್ತಲೆ, ಅದಕ್ಕೆ ಎಂತನೂ ಮಾಡ್ತ್ಲೆ. ನೀವು ಉಪ್ಪು ಮಣ್ಣು ಚರಂಬಿಕೊಂಡು ಉಣಿ. ಉಪ್ಪು ಮೆಣಸು ಸಾರಿ ಸರ್, ಉಪ್ಪು ಮೆಣಸು ಚರಂಬಿಕೊಂಡು ಉಣಿ. ಕತ್ತಲೆಗೆ ಏನಾರು ಮಾಡೋಣ ಅಂತ ಹೇಳಿ ಮಲ್ಗಿದ್ದಲ್ಲಿಂದಲೇ ಶಾಸನ ಹೊರಡಿಸಿದ್ದು. ಹೆಣ್ಣು ಹೇಳ್ದ ಮೇಲೆ ಇನ್ನೆಂತ, ಹಂಗೆ ಉಂಡು ತೋಟ ಕಡೆ ಹೊರಟು. ಒಟ್ಟಿಗೆ ಒಂದು ಶಪಥನೂ ಮಾಡಿಕೊಂಡ, ನಾ ಇನ್ನು ಮೇಲೆ ಮಧ್ಯಾಹ್ನ ಮಲ್ಗಿರು ಉಂಡ ಮೇಲೆನೆ. ಸೂಪರ್. ಹೈದ. ಥ್ಯಾಂಕ್ ಯು ಸರ್. ಸೂಪರ್. ಓಕೆ, ಸೊ ಈಗ ಓದಿಕೆ ಹೆಂಗೆ ತಿಳಿ ಗೊತ್ತಾತಲ್ಲ, ಯಾಕೆಂತ ಹೇಳಿದ್ರೆ ಮಾತಾಡುದು ಡಿಫರೆಂಟ್, ಓದುದು ಡಿಫರೆಂಟ್. ಓದಕಾಕನ ಇದ್ದ ಹಾಗೆ ಮಾತಾಡಕನ ಬಾದ್ಲೆ ಕೆಲವೊಂದು ಮಾತಾಡಿ ಕೀಳಕಾಕನ ಅರ್ಥ ಅದ, ಆದ್ರೆ ಓದಕಾಕನ ಕನ್ಫ್ಯೂಷನ್ ಆಗ್ತಾ ಇದ್ದದೆ ಅದು. ಸೊ ಕನ್ಫ್ಯೂಷನ್ ಏನಾರು ಟಮ್ಮ ಇದರ್ಲಿ ಕೇಳಿದ್ದರ್ಲಿ ಈಗ ನೋಡಿ, ಇಲ್ಲಿಂದ ಶುರುಗೆ ಬೆಳ್ಜಾರು ನೀವು ಗೊತ್ತುಂಟು.
ಹೇಳಳ ಬೆಳಿಗ್ಗೆ ಅಂತೇಳಿ. ಎಸ್ ಸರ್. ಮಾಂಬಳ ಅಂತ ಹೇಳಿದ್ರೆ ಮೋಸ್ಟ್ಲಿ ಇದು ನಾವು ಹಲಸಿನ ಇದು ಸಾರಿ ಮಾವಿನ ಹಣ್ಣನ್ನ ಲಾಯ್ಕ್ ಬರೀ ತೆಗ್ದದು ಒಣಗಿಸುದು. ತುಳು ದಿವಸ ಮಾಂಬಳ ಅಂತ ಹೇಳುವಲ್ಲ. ಹೌದು ಸರ್. ಲೀಲಾಕ ಹೌದು ಸರ್ ಹೇಳ್ತಾರೆ ಅಲ್ವಾ? ಮಾಂಬಳ ಅಂತ ಹೇಳ್ತಾರೆ. ಮಾಂಬಳ ಅದೇ. ಮತ್ತೆ ಆಗಿನ ಆಗಿನ ಅಂತ ಹೇಳಿದ್ರೆ ಆವಾಗಿನ ಅಂತ ಅಲ್ಲ, ಯೂಶುವಲಿ ಇದು ಜಾತ್ರೆ ಸಮಯದಲ್ಲಿ ಒಂದು ಗೊನೆ ಕಡ್ದವೆ ನೋಡಿ, ಅಲ್ಲಿಂದ ಮೇಲೆ ಮೀನು ಮಾಂಸ ಅದಿದೇನು ಮಾಡುವಂಗಿಲ್ಲ. ಎಲ್ಲಿತ್ತೇಳೆ ಇದು ಯಾಗ ಜಾತ್ರೆಗೆ ಸುರಾಕ್ಕೆ 1 ವಾರದ ಮೊದಲು ಗೊನೆ ಕಡ್ದರೆ ಅಲ್ಲಿಂದ ಜಾತ್ರೆದು ಕೊಡಿ ಇದು ಎಂತ ಧ್ವಜಾರೋಹಣ ಆಗಿ ಧ್ವಜ ಅವರೋಹಣ ಹಾಕನ ಮುಟ್ಟ ಅನ್ನೋದು ಆಗಿನ ಅಂತ ಹೇಳುವೆ. ಅಲ್ಲಿಯವರೆಗೆ ಬೇರೆ ಎಂತ ಹೇಳುವೆ ಶಬ್ದ ಅದರಲ್ಲಿ ಕನ್ನಡದಲ್ಲಿ ಏನಾರು? ಕಟ್ಟು ಹಾಕೋದು ಅಂತ ಕಟ್ಟು ಹಾಕುದು. ಕರೆಕ್ಟ್. ಕೆಲವು ಕಡೆ ಕಟ್ಟು ಹಾಕುದು ಅಂತ ಹೇಳುವೆ. ತುಳುಲಿ ಅಂತ ಹೇಳುವೆ ಜೀವನ್ರೆ ಪುತ್ತೂರ್ಲಿ? ಆಗಿನ ಅಂತ ಹೇಳಿದೆ ಸರ್. ಆಗಿನ ಅಂತ ಹೇಳಿ ಹೇಳುವಲ್ಲ ಹಂಗೆ. ಸರಿ. ಮತ್ತೆ ಒಲೆ ಚಿಂಟೆ. ನೆಕ್ಸ್ಟ್ ಪದ ಒಲೆ ಚಿಂಟೆ. ಒಲೆ ಚಿಂಟೆ ಅಂತ ಹೇಳಿದ್ರೆ ಒಲೆಯ ಪಕ್ಕದ ಭಾಗ, ಒಲೆಯ ತಿಂಟೆ ಅಂತ. ಈಗ ಹಳ್ಳಿಯ ಮನೆಯಲ್ಲೆಲ್ಲ ನೀವು ನೋಡ್ರೆ ನೋಡಕ್ಕೆ ಎಂತ ಹೇಳಿದ್ರೆ ಸ್ಲ್ಯಾಬ್ ಇರ್ತದಲ್ಲ ಸರ್, ಪಕ್ಕದಲ್ಲಿ ಕೂರ್ಲಿಕ್ಕೆ ಒಂದು ಸ್ಲ್ಯಾಬ್ ಇರ್ತದಲ್ಲ ಅದ ಸರ್? ಇಲ್ಲ ಒಲೆಯ ಪಕ್ಕನೆ. ಒಲೆಯ ಪಕ್ಕ. ಒಲೆಯ ಪಕ್ಕನೆ. ಒಲೆಯ ಪಕ್ಕನೆ ಅದು ಒಲೆದ ಸ್ಲ್ಯಾಬಿನ ತರಾನೇ ಅದು, ಆದ್ರೆ ಒಲೆಯ ಪಕ್ಕನೆ. ಹಂಗಾಗಿ ಅದು ಒಲೆ ಚಿಂಟೆ ಅಂತ. ಅಂದ್ರೆ ಈಗ ಹಳೆ ಇದು ಮಣ್ಣಿನ ಮನೆ, ಹಳೆ ಮನೇಲಿ ನೋಡಿರ್ಬೋದು 2 ಮಣ್ಣಿನ ಇದಿರ್ತದೆ. ಅದ್ರ ಒಂದು ಮೂಲೆಯಲ್ಲಿ ಇದು ಸಣ್ಣ ಕಾರ್ನರ್ ಅಲ್ಲಿ ಒಂದು ಸಣ್ಣ ಒಂದು ಚಿಕ್ಕ ಪೀಸ್ ಇರ್ತದೆ, ಚಿಕ್ಕ ಹೋಲ್ ಇದ್ದದ ಹೀಗಿರ್ತದೆ. ಆ ಜಾಗವನ್ನ ಅದಕ್ಕೆ ಒಲೆ ಚಿಂಟೆ ಅಂತ ಹೇಳೋದು. ಕನ್ನಡದಲ್ಲಿ ಹೊಗೆ ಒಲೆ ಅದು ಯೂಶುವಲಿ 2 ಆಗಿ 3ನೇದು ಸಣ್ಣ ಒಂದು ಸಣ್ಣ ಬೆಂಡ್ ಆಗಿ ಮೂಲೆಯನ್ನು ಸಿಕ್ಕಿದೆ. ಆಕ್ಚುಲಿ ಅದು ಬೇಯಿಸ್ಲಿಕ್ಕೆ ಅಲ್ಲ, ಆಕ್ಚುಲಿ ಅದರಲ್ಲಿ ಇದ್ರೆ ಬಿಸಿ ಇದ್ದದೆ ಅಂತ ಆತರ. ಹಾಗೆ ಒಲೆ ಚಿಂಟೆ ಅಂತ ಹೇಳಿ ಬಿಸಿ ಮಾಡ್ಲಿಕ್ಕೆ ಇಡುವಂತದ್ದು ಅಲ್ಲ, ಇಸುವಂತದ್ದಲ್ಲ, ಒಲೆಯ ಒಂದು ಸೈಡ್ ಜಾಗ ಇದೆ ಅಷ್ಟೇ ಒಲೆ ಚಿಂಟೆಯಲ್ಲಿ. ಮತ್ತೆ ಚಂಡ್ರಪುಳಿ ಗೊತ್ತು ಟೆನ್ಷನ್ ಎಲ್ಲವಕ್ಕೂ? ಎಸ್ ಸರ್. ಓಕೆ ಫೈನ್. ಹೊಡಿಮಕ್ಕ. ಹೊಡಿಮಕ್ಕ ಅಂತ ಹೇಳುವಂಥದ್ದು ಈ ಸಣ್ಣ ಮಕ್ಕಳಿಗೆ ಹೊಡಿಮಕ್ಕ ಅಂತ ಹೇಳಿ, ಸಣ್ಣ ಮಕ್ಕಳು ಅಂತ ಹೇಳಿ ಹೊಡಿಮಕ್ಕ ಅಂತ ಹೇಳುವೆ. ಹೌದು. ಚೋಲಿ ನಿನ್ನೆ ಬಂದ್ಬಿಟ್ಟು. ಓಕೆ. ಕೊರಂಟ್. ಕೊರಂಟ್ ಅಂತ ಹೇಳಿದ್ರೆ ಗೊರಾಟೆ, ಕನ್ನಡದಲ್ಲಿ ಹೇಳಿದ್ರೆ ಗೊರಾಟೆ, ಅರೆ ಭಾಷೆಯಲ್ಲಿ ಕೊರಂಟ್. ಓಕೆ. ಸುರ್ಪಿಕಂಡ್ ಅಂತ ಹೇಳಿದ್ರೆ ಸುರ್ಕ್ ಅಂತ ಹೇಳಿ ಸೌಂಡ್ ಮಾಡ್ಕೊಂಡು ಇದು ಸಿಪ್ಪಿಂಗ್ ಅಂತ ನಾವೇನ್ ಕರ್ದವಲ್ಲ ಕನ್ನಡ, ಸುರ್ಪಿಕಂಡ್ ಅಂತ. ಸೂಪನ್ನ ಕುಡಿಯೋಕನ್ನ ಸೂಪ್ ಬೌಲ್ ನ ಸುರ್ಕತ ಮಾಡಿಕೊಂಡು ಕುಡ್ದ ನೋಡಿ, ಅದಕ್ಕೆ ಸುರ್ಪಿಕಂಡ್ ಅಂತ ಹೇಳುದು. ಚಿರಂಬಿ ಅಂತ ಹೇಳಿದ್ರೆ ಕೈಯಲ್ಲಿ ಚೆನ್ನಾಗಿ ಹಿಚಕಿ ಅಂತ ಅರ್ಥ, ಹಿಚಕಿ ಹಿಚಕಿ ಮಾಡಿರುವಂತದ್ದು. ಯಾಕಂದ್ರೆ ಈಗ ಅದು ಯಾಕೆ ಚಿರಂಬಿ ಅಂತ ಹೇಳುದು. ಚಿರಂಬಿನ ಸರ್? ಚಿರಂಬಿ. ಚಿರಂಬಿ. ಕನ್ನಡಲ್ಲಿ ಆದ್ರೆ ಹಿಚ್ಕುವುದು ಅಂತ. ಈಗ ಟೊಮೆಟೊನ ನಾವು ಹಿಚ್ಕುವಲ್ಲ, ಅದಕ್ಕೆ ಟೊಮೆಟೊನ ಚಿರುಂಬುದು ಅಂತ ಹೇಳುದು. ಹಿಂಡುವುದು ಅಂತ ಅರ್ಥ. ಆಕ್ಚುಲಿ ಮೂಲ ಅರ್ಥ ಹಿಂಡುವುದು. ನಿಂಬೆ ಹುಳಿಯನ್ನು ಹಿಂಡುವುದು ಅಂತ ಹೇಳಿ ನಿಂಬೆಹುಳಿ ಇದು ಹೆಂಗಣ್ಣ? ಸರಿ ಸರಿ ಅದಷ್ಟೇ. ಮೋಸ್ಟ್ಲಿ ಯಾರೋ ಬಗ್ಗೆ ಗೋಂಚಿ. ಓಕೆ. ಗೋಂಚಿ ಗೋಂಚಿ ಅಂತ ಹೇಳಿದ್ರೆ ತೋಡಿ ತೋಡಿ ಅಲ್ಲ ಸರ್? ತೋಡಿ ತೋಡಿ ತೋಡಿ. ಎಕ್ಸಾಕ್ಟ್ಲಿ. ತೋಡುದಕ್ಕೆ ಗೋಂಚುದು ಅಂತ ಹೇಳುದು. ಸೊರ್ದ ಅಂದ್ರೆ ಸುರಿಯುವುದು ಅಂತ ಅರ್ಥ. ಸುರಿಯುವುದು ಅಂತ. ಗೋಂಚುದು ಅಂತ ಹೇಳುವಂಥದ್ದು ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಹಳ್ಳಿ ಕಡೆ ಇನ್ನೊಂದು ಮಾತಿದೆ. ಯಾಕೆಂತ ಹೇಳಿದ್ರೆ ಈ ಯಾರು ನೆಂಟ್ರಿಗೆ ಹೋಗನ ಕೋಳಿಗೆ ಇಪ್ಪ ಮಾಡ್ರೆ ಕೊಡ್ಕಿ ಇಕ್ಕುದು ಅಂತ. ಕೋಳಿ ಯಾಕಂದ್ರೆ ಆಕ್ಚುಲಿ ಇದು ಕಾರಣ ಅದು ಯಾಕೆ ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ 10 ರಿಂದ 15 ಜನ ಇರ್ತಾರೆ. 15 ಜನ ಇರ್ಕಾಕನ ಒಂದು ಕೋಳಿನ ಸಣ್ಣ ಕೋಳಿನ ಗೈಪ್ ಮಾಡ್ಕನ ಅದು ಚಿರಂಬಿ ಇದು ಎಷ್ಟು ತೇಳಿ ಬಡ್ಸಕ್ ಅದರ ಅಲ್ಲ, ಅದಕ್ಕೆ ಸ್ವಲ್ಪ ಮಾಡಿ ಇಕ್ಕುವಂಥದ್ದು. ಆದ್ರೆ ಗೋಂಚಿ ಅಂತ ಹೇಳಿ ಇಕ್ಕುದು ಅಂತ ಹೇಳಿದ್ರೆ ಕೆಳ ಅಡಿಯಿಂದಲೇ ಸಾರು ಪೀಸು ಎಲ್ಲ ಜೊತೆಗೆ ಸೇರ್ಕೊಂಡು ಬಂತು ಅಂತ ಹೇಳಿ ಅಷ್ಟೇ. ಅದಕ್ಕೆ ಗೋಂಚಿ ಇಕ್ಕುದು ಅಂತ ಹೇಳಿ. ಗೋಂಚಿ ಅಂದ್ರೆ ಎಲ್ಲ ಪೀಸು ಸಾಂಬಾರು ಅದು ಇದೆಲ್ಲ ಬಂತು ಅದ್ರಲ್ಲಿ, ಒಟ್ಟಿಗೆ ಸೇರ್ಕೊಂಡು ಬಂತು ಅದ್ರಲ್ಲಿ. ಕೊಡ್ಕಿ ಇಕ್ಕುದು ಅಂತ ಹೇಳಿದ್ರೆ ಕೆಳಗಡೆಯಿಂದ ತೆಗೆಯುವಾಗ ಒಂದು 5-6 ಪೀಸ್ ಇರ್ತದೆ, ಬಟ್ ಬಟ್ಲಿಗೆ ಬೀಳುವಾಗ ಒಂದೇ ಪೀಸ್ ಇರ್ತದೆ ಅದ್ರಲ್ಲಿ.
ಅದಕ್ಕೆ ಕೊಡ್ಕಿ ಇಕ್ಕೋದು ಅಂತ ಹೇಳುದು. ನಮ್ಮ ಕಡೆ ಕುರೆ ಕಟ್ಟುದು ಅಂತ ಹೇಳ್ಬೇಕು. ಕುರೆ ಕಟ್ಟೋದು ಅಂತ ಹೇಳಿದ್ರೆ ಅದುವೇನೆ. ಅಂತವರ ಮೇಲೆ ಒಂದು ಕಂಡಿದ್ದೇ ಇದ್ದದೆ ಉಣೋಕೆ. ಹೇಳ್ದಂಗೆ ಇನ್ನೊಂದು ಮನು ನಮ್ಮ ಇನ್ನೊಬ್ಬ ಗೆಸ್ಟ್ ಆಕ್ಚುಲಿ ಕನೆಕ್ಟ್ ಆಗೋಳ ನೋಡಕ್ ಅವು ರಿಕ್ವೆಸ್ಟ್ ಕಳ್ಸಿದ ಗಡ ತೇಜ. ಯಾರು ತೇಜ್ ಕೊಲ್ಲಮಗ್ರು ಬಾತ್ಲಲ್ಲ ಇದಕ್ಕೆ ರಿಕ್ವೆಸ್ಟ್ ಯಾವ್ದಾರು ಉಟ್ಟ ನೋಡು, ವೇಟಿಂಗ್ ಲಿತ್ತು ಹೇಳು. ಇಲ್ಲ ಯಾರಿಲ್ಲ, ನಾನು ನೋಡ್ತಾ. ಹೌದಾ? ಹೌದು. ಚೆಕ್ ಮಾಡೊಮ್ಮೆ ಕನೆಕ್ಟ್ ಆದ್ರೆ ನೆಕ್ಸ್ಟ್. ಬಂದಾಗ ಓಕೆ. ಸೊ ಒಂದು ಕತೆ ಆತ. ನೆಕ್ಸ್ಟ್ ಅದು ಬೆಂಗಳೂರಲ್ಲಿ ಇದ್ದ ಓದಕ್ಕೆ, ಬೆಂಗಳೂರಲ್ಲಿ ಇದ್ದಕ್ಕೆ ಒಂದು ಲಾಯ್ಕನ ಕತೆ ಕೊಟ್ನೆ. ಯಾರು ಓದಿರೆ ನೆಕ್ಸ್ಟ್? ಬೆಂಗಳೂರು ಅನುಭವ ಅದು ನಾನೇ ಓದ್ತೀನಿ ಸರ್. ಅಂದ್ರೆ ಲಾಯ್ಕ್ ಅನುಭವ ಇರ್ದು. ಓಕೆ, ಬೆಂಗಳೂರು ಅನುಭವ ಅದು. ಓಕೆ, ಓದ್ಲ ಸರ್? ಓ ಎಸ್ ಧಾರಾಳಮ್ಮ. ಅಣ್ಣು ಗಂಟೆ 7 ಏದ್ರೆ ಕಾಲೇಜಿಗೆ ಹೊತ್ತಾದೆ. ಕುഞ്ഞ ಮಾವನ ದೊಡ್ಡ ಮಂಗನ ಕುಟ್ಟನ ನೋಡು. ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಲ್ಲಿ ಹೊಲ್ದ ಗೊತ್ತಲೇನಾ ನಿಂಗೆ? ತಿಂಗಳಿಗೆ ಲಕ್ಷ ದುಡ್ಡದೆ. ನೀನು ಹಂಗೆ ಅದು ಬೇಡನಾ? ಬೊಡ್ರೊಟ್ಟೆ ಹೋಯ್ತು. ಬೇಬಿ ಅಕ್ಕ ಮಂಗನ ಮೇಲೆ ಸರ್ ಹೋಯ್ತಾ ಬೊಡ್ರೊಟ್ಟಿ ಹೋಯ್ತಾ ಅಂದ್ರೆ ಹೊಯ್ಯುತ್ತಾ ಅಂತ ಹೇಳಿ. ಹೌದು. ಮಂಗನ ಮೇಲೆ ಹಂಚಿಕೆ ಶುರು ಮಾಡುದು. ಅಮ್ಮನ ಮಾತು ಕೇಳ್ದ ಹಣ್ಣು. ನಾನು ಒಂದಿನ ಹಂಗೆ ಆವೆ ಅಂತ ಗೊಣಗ್ಯಾಂಡ್ ಹಲ್ಲುಚ್ಚಿ ನೀರಡಿಗೆ ಓಡ್ತು. ನಮ್ಮ KVG ಗೌಡ್ರು ಒಂದು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಿಸಿದ್ರಿಂದ ಎಸ್ ಸೂಪರ್ ಕಂಟಿನ್ಯೂ. ಹಿಂದೆ ನಮ್ಮ ಸುಳ್ಳ ಮೂಲೆನ ಐದ ಗೂಡೆಗೆ BE ಮಾಡ್ಕೊಳ್ಳೋ, ಇಲ್ಲಾದ್ರೆ ಡಿಗ್ರಿನೋ ಬೇರೆನೋ ಮಾಡಿ ಕೆಲ್ಸ ಹುಡ್ಕ್ಯಾಂಡ ಹೊರಡಗಾಗಿಸ್ತೇನೋ. ಹಂಗೆ ನಮ್ಮ ಅಣ್ಣನು BE ಕಲಿತಾ ಲಾಸ್ಟ್ ಸೆಮ್ಲಿ ಪ್ರಾಜೆಕ್ಟ್ ವರ್ಕ್ ಮಾಡಿಕೆ ಬೆಂಗಳೂರಿಗೆ ಬಂದು ಎತ್ತಿದ ಐದನ ಖುಷಿಗೆ ಲೆಕ್ಕನೇ ಇಲ್ಲ. ಸುಳ್ಳ್ಯಾಲಿ ಇಂಜಿನಿಯರಿಂಗ್ ಕಾಲೇಜ್ ಎತ್ತರದ ಕಟ್ಟಡ ನೋಡ್ದ ಅವಂಗೆ ಬೆಂಗಳೂರಲ್ಲಿ ಬಿಲ್ಡಿಂಗ್ಗಳ ನೋಡಿ ಒಮ್ಮೆ ತಲೆ ತಿರ್ಗಿರೆ KFC ಚಿಕನ್, MCD ಬರ್ಗರ್ ನಾಲಿಗೆಗೆ ಹೊಸ ರುಚಿನೇ ತೋರಿಸುತ್ತೆ. ಅಲ್ಲಿ MG ರೋಡ್, ಬ್ರಿಗೇಡ್ ರೋಡಲ್ಲಿ ತೊಳ್ದ ಮೊಟ್ಟೆನಾಂಗಿರುವ ಗೂಡೆಗಳ ನೋಡಿ ನಾ ಜಾಬ್ ಮಾಡ್ರೆ ಬೆಂಗಳೂರಲ್ಲೇ ಹೇಳ್ಕೊಂಡ ಊರ್ ಕಡೆ ಹೊರಟತ್ತು ನಮ್ಮ ಹೈದ. ಓಕೆ, ಕಂಟಿನ್ಯೂ ಕೊಟ್ನೆ. ನೆಕ್ಸ್ಟ್ ಫಸ್ಟ್ ಲೈನ್ ಸ್ಟಾರ್ಟ್ ಮೇಡಮ್. ಇಂಜಿನಿಯರಿಂಗ್ ಮುಗ್ದಂಗೆ ಅದೇ ಸ್ಲೈಡ್ ಮೇಲೆ ಹೋಗ್ತಾ ಇಲ್ಲ. ಓ ಹೌದಾ? ಹೋಯ್ತಾ ಇತ್ತು. ಸರಿ. ಬೆಂಗಳೂರಿಗೆ ಬಂದ ತಿಂಗ 3 ಕಾಲ್ದಂಗೆ ಈ ಮಾಯಾ ನಗರಿನ ನಿಜ ಅನುಭವ ಆಕೆ ಸುರುತ್ ನೋಡಿ. ಸಂಬಳ ಎಷ್ಟೇ ಬಂದರೂ ತಿಂಗಳ ಕಡೆಯಲ್ಲಿ ಕೈಲಿ ಉಳಿದು ಕೆಲವೇ ಸಾವಿರ, ಅದು ಗ್ಯಾರಂಟಿ ಇಲ್ಲ. ಕೇವಲ ನಾವು ಉಸಿರಾಡುವ ಗಾಳಿ ಮಾತ್ರ ಫ್ರೀ. ಆದರೆ ಅದು ಹೊಗೆ ಧೂಳು ತುಂಬಿ ಹಿಂಬಾತಕನ ಮೂಂಕುಲಿ ಕಪ್ಪು ಹೊಡಿ. ಮನೆಯಲ್ಲಿ ಗೈಪು ಮಾಡಕ್ತನ ಮನ್ಯಾಗೆಂತ ಕರಿಯಡ ಅಟ್ಟಕಾಯಿ ತೆಗ್ಸಿದ್ದೋ
ಅಮ್ಮ ಇಲ್ಲಿ ಉಂಡರು ಉಣದಿದ್ದರು ಕೇಳವ ಇಲ್ಲೇ. ರೂಮ್ ಮೇಟ್ ಬಾಧೆ 12 ಗಂಟೆ ಮೇಲೆ. ಎಲ್ಲಿ ಹೋದ್ರು ಬೆಳ್ತಕ್ಕಿನೇ ಹೊರತು ಕೊಸ್ಲಕ್ಕಿ ಅನ್ನ ಕುಡು ಪೊಜ್ಜಿ ಒಣಗಿಲ್ ಮೀನ್ನ ಹೊರ್ಮಳೆನೇ ಇಲ್ಲ. ಒಮ್ಮೆ ಊರ್ಗೆ ಹೋಗಿ ಬಾಕಿ ಆಗುವ ಖರ್ಚು ಊರಲ್ಲಿ ಕಾಲೇಜಿಗೆ ಹೋಗಾಕನ ಇಡೀ ತಿಂಗಳಿಗೆ ಸಾಕಾಗ್ತಿತ್ತು. ಫೋನ್ಲಿ ಹಳೆ ದೋಸ್ತಿಲ್ಗೊಟ್ಟಿಗೆ ಮಾತಾಡಿ ಫೋನ್ ಬಿಸಿ ಆತಷ್ಟೇ ಹೊರ್ತು ಮನ್ಸು ತಂಪಾತ್ಲೆ. ಕಾರಣ ಎಲ್ಲರ ಕಥೆನೂ ಅದೇ. ಜಸ್ಟ್ ಮೂವ್ ಕೊಟ್ನೆ, ಕಂಟಿನ್ಯೂ ಮಾಡಿ ಇಲ್ಲಿಂದ. ಎಲ್ಯಾರ ಹೊರಗೆ ಹೋಗಿ ಬರೋಣಾಂತ ರೂಮ್ ಮೇಟ್ ನೊಟ್ಟಿಗೆ ಕೇಳ್ರೆ ಟ್ರಾಫಿಕ್ ಲೇ ಅರ್ಧ ದಿನ ಕಳೆದು ಬೇಡ ಅಂತ ಉತ್ತರ. ಮನೇಲಿರ್ಕನ ಶಾಲೆ ಮಾವನ ಮನೆ, ಬಂಗಾರ್ ಕೋಡಿ ದೊಡ್ಡತ್ತೆ ಮನೆ, ಊರ ಬೈಲೆ ಗಪ್ಪನ ಮನೆ ಎಲ್ಲ ಸುತ್ಕೊಂಡು ಬಾಕೆ ಹತ್ತಿತ್ತು. ಇಲ್ಲಿ ಊರ್ಗೆ ಬಂದಿರ್ಕಾನ, ಬೆಂಗಳೂರಿಗೆ ಬಾಕನ ಮನೆಗೆ ಬಂದೇ ಬರೋಕು. ಹೇಳ್ದವಳೆಲ್ಲ ಫೋನ್ ಮಾಡ್ರೆ ನಾವು ಈ ವಾರ ಇಲ್ಲೆಯ ಒಂದು ಫಂಕ್ಷನ್ಗೆ ಹೋಗ್ಕೊಟ್ಟು ಹೇಳ್ತೋಳೋ. ಈ ಬೆಂಗಳೂರೇ ಹಿಂಗೆ, ಮಿಣ್ಪುಳಿ ನಂಗೆ ನೋಡಿಕೆ ಬಾರಿ ಲೈಕ್. ಮಿಣ್ಪುಳಿ ಅಮಾಸೆ ಕತ್ತಲಲ್ಲಿ ಮಿಣ್ಕಿ ಚೂರು ಬೆಳಕ ತೋರಿಸಿದೆ ಬಿಟ್ಟು ಚಂದ್ರನಂಗೆ ಪೂರ್ತಿ ಬೆಳಕಲ್ಲ. ಹಂಗೆ ಬೆಂಗಳೂರು ಉಂಬಕ್ಕೆ ಗಂಜಿ ಕೊಟ್ಟು ಬದುಕಿಕೆ ದಾರಿ ತೋರಿಸಿದೆ ಹೊರತು ಕೊಡ್ದು ಬದುಕಲ್ಲ. ಆದ್ರೂ ಊರ್ಲಿ ಬೀಗಿ ಮುಗಿಸಿ ಬೆಂಗಳೂರಿಗೆ ಇನ್ನು ಕೆಲ್ಸಕ್ಕೆ ಪರ್ದಾಡ್ಕಂಡು ಇರೋಕ್ಕಿಂತ ನನ್ನ ಕತೆ ಎಷ್ಟೋ ಮೇಲೆ. ಕುರುಡಿಗಿಂತ ಕೋಸು ಮೇಲುಂತ ನೆನ್ಸ್ಕೊಂಡು ಮಾರನೇ ದಿನದ ಡ್ಯೂಟಿಗೆ ಹೊರಡುವ ಚಿಂತೆಲೆ ಮಲ್ಗಿ ಹೊರಟತ್ ಹಣ್ಣು. ಸೂಪರ್. ಇದು ಆಲ್ಮೋಸ್ಟ್ ಸ್ವಲ್ಪ ಸುಲಭ ಬಿಟ್ಟು ಜಾಸ್ತಿ ಇದೆಲ್ಲ ನೋಡಿ. ಆಕ್ಚುಲಿ ಇದೆಲ್ಲ ಫಸ್ಟ್ 2017 ಆಗೆಲ್ಲ ಬರ್ದದ. ಆಗೆಲ್ಲ ಸ್ವಲ್ಪ ಜಾಸ್ತಿ ಅರೆಭಾಷೆ ಪದಾಗ ಸ್ಟ್ರಿಕ್ಟ್ ಮಾಡ್ತಿತ್ಲೆ, ಹಾಗಾಗಿ ಸ್ವಲ್ಪ ಸುಲಭ ಬಿಟ್ಟು. ಇದ ಲೀಲಾಕ್ ಈಗ ಬೊಡ್ ರೊಟ್ಟಿ ಅಂತ ಹೇಳಿದ್ರೆ ಒಂದು ರೊಟ್ಟಿ, ನಮ್ಮ ಅಕ್ಕಿ ರೊಟ್ಟಿ ನಾವು ಬಳಪದ ಕಲ್ಲಲ್ಲಿ ಹೊಯ್ದಾವಲ್ಲ ಅದು, ಅದಕ್ಕೆ ಬೊಡ್ ರೊಟ್ಟಿ ತಿಳಿದು. ಮತ್ತೆ ಬೊಡ್ ರೊಟ್ಟಿ ಓಡ್ಪಾಳೆ, ತುಳುಲಿ ಓಡ್ಪಾಳೆ ಅಂತ ಹೇಳುವಲ್ಲ ಅದೇ. ಬೊಡ್ರೊಟ್ಟಿ ಅಂದ್ರೆ ಬೊಡ್ಡಿಟ್ಟು ಬಹುಶಃ ಸುಳ್ಳಿಯಲ್ಲಿ ಮಾತ್ರ ಕಾಮಗಿಸ್ಬೇಕು ಅಂತ ಕಂಡಿದೆಯಲ್ಲ. ಓಡಿಟ್ಟು ಮಾತ್ರನಾ ಕಾವಲಿಗೆ ಹೋಯೋದಲ್ಲ. ಹುಳಿ ಬರ್ದಿರುವ ದೋಸೆಗೆ ಒಂದೇ ಒಂದು ಸೆಕೆಂಡ್ ನಿಮಗೆ ತೋರಿಸಿದೆ. ಓಡ್ ದೋಸೆ ಬಳಪದ ಕಲ್ಲಲ್ಲಿ ಹೊಯ್ದು ಅದು ಬೊಡ್ ರೊಟ್ಟಿ. ಅದೇ ಬೊಡ್ ರೊಟ್ಟಿ. ಅದಕ್ಕೆ ಇದು ವೈಟ್ ರೈಸ್ ಹುಳಿ ಬಾಕಿಯಲ್ಲ ಪುನೀತಣ್ಣ ಹೇಳಿ. ಇದಲ್ಲ ಇದು ಕಾವಲಿ ನೋಡಿ. ನೋಡಿ ಇದಲ್ಲ, ಹೌದು ಇದು ಬಳಪದ ಕಲ್ಲಿದೆ. ರೊಟ್ಟಿ ಅದೇ ಬೊಡ್ ರೊಟ್ಟಿ ಕಾವಲಿ. ತುಳುಲಿ ರೊಟ್ಟಿ ತಿಳಿದಷ್ಟೇ. ನಾವು ರೊಟ್ಟಿ ಕಷ್ಟ ಬೊಟ್ಟೆ ಇಟ್ಟು ತಿಳಿದ್ಲೆ. ಹೌದಾ, ಬೊಡ್ ರೊಟ್ಟಿ ತಿಳಿವೆ. ನಮ್ಮತ್ತ ಬೊಡ್ಡಿಟ್ಟು ತಿಳಿವೆ. ಭಾರಿ ಲಾಯ್ಕ್ ಮೀನ್ಗೈಪಿಗೆ ಬೊಡ್ಡಿಟ್ಟು. ಸರಿ, ಮೀನ್ಗೈಪು ಮೀನ್ಗೈಪಲ್ಲ ಹಾಕಿ ಕಾಯೆಲ್ಲ ಹಾಕಿದ ಊರ್ಕೊಳ್ಳಿ ಸಾರು. ಮೀನ್ಗೈಪು ಲಾಯ್ಕ್ ಅದೇನಾ? ಮೀನ್ಗೈಪು ಲಾಯ್ಕ್ ಅದೇ. ಓಕೆ, ಬೇರೆ ಪದ ಇದರಲ್ಲಿ ಸರ್ ಇದು ಕರಿಯಡ ಪಟ್ಟಕಾಯಿ. ಸರಿ, ಸೂಪರ್ ಸೂಪರ್. ಇಲ್ಲ, ಪಟ್ಟೆಕಾಯಿ. ಕರಿಯಡ ಅಂದ್ರೆ ಲಿವರ್, ಚಿಕನ್ ಇದು. ಪಟ್ಟಕಾಯಿ ಅಂತ ಹೇಳಿದ್ರೆ ಫುಡ್ ಇದು ಚೀಲ ಇರ್ತದೆ ನೋಡಿ, ಕೋಳಿ. ಅದೇ ಅದನ್ನೇ ಬಟ್ಟಕಾಯಿ.
ಪಂಡಗಾಯಿ ಹೌದು. ಅದನ್ನ ಆಕ್ಚುಲಿ ಹಳ್ಳಿಲೆಲ್ಲ ಹೇಗೆ ಅಂತ ಹೇಳಿದ್ರೆ ತಾಯಿ ಅಂದ್ರು ಗಂಡು ಮಕ್ಕಳಿಗೆ ಅಂತೇಳಿ ವಿಶೇಷವಾಗಿ ತೆಗ್ದಿಡೋದು ಅದನ್ನ. ಅದ್ರ ಟೇಸ್ಟ್ ಜಾಸ್ತಿ ಅರ್ಧ ಕಟ್ ಮಾಡಿ ಕೊಡ್ತಾರೆ. ಅದನ್ನ ಕಟ್ ಮಾಡಿ ಕೊಡೋದು. ಮತ್ತೆ ಆಕ್ಚುಲಿ ಬಳಸುವಾಗ ಒಂದು ಕ್ರಮ ಇದೆ. ಬಳಸುವಾಗ ಇದು ಮನೆ ಹಿರಿಯರಿಗೆ ಯಜಮಾನರಾದವರಿಗೆ ಸುರೂನ ದಿನ ಅಡಿಗೆ ಬಡ್ಸಕನ ಕರಿಯಡ ಬರೋಕು, 2ನೇ ಹೊತ್ತು ಬಳಸಕನ ಮಾತ್ರ ಪಟಕಾಯಿ ಬರೋಕು. ಇದು ಮನೆಯ ಒಂದು ಹಿರಿಯರಿಗೆ ಬಡಿಸ್ಕನ. ಯಾಕಂದ್ರೆ ಈಗ ಸಪೋಸ್ ಮಧ್ಯಾಹ್ನಕ್ಕೆ ಗೈಪ್ ಮಾಡಿದ್ದಾವೆ, ಮಧ್ಯಾಹ್ನನ ಗೈಪ್ಗೆ ಬಾಕನ ಕರಿಯಡ ಬಳಸೋಕು, ಕತ್ತಲನ ಗೈಪ್ಗೆ ಹಾಕನ ಪಟಕಾಯಿ ಬಳಸೋಕು. ಮಧ್ಯಾಹ್ನನೇ ಪಟಕಾಯಿ ಬಳಸುವಂಗಿಲ್ಲ, ಪಟಕಾಯಿಗಳು ಲಾಸ್ಟ್ಗೆ ಬಳಸೋಕು. ಹಿರಿಯರಿಗೆ ಮಾತ್ರ ಅದು ತೆಗ್ದಿಸುವಂತದ್ದು, ಅದು ಕ್ರಮ. ಗುರುಕಾರ್ನಿಸದಲ್ಲಿ ಕೂಡ ಅದಕ್ಕೆ ಗುರುಕಾರ್ನಿಸಕನಲ್ಲಿ ಇದು ಕರಿಯಡ ಮತ್ತು ಪಟಕಾಯಿ ಇದ್ದಾರೆ ಒಟ್ಟಿಗೆ. ಅದನ್ನೇ ಇದು ಗುಳಿಂಗನ ಹರಕೆ ಮತ್ತೆ ಇದು ಬೇರೆ ಕೊಲೆಯಲ್ಲಿ ಬಡಿಸು, ಇದರಲ್ಲೆಲ್ಲ ಬರೀ ಇದೆರಡನ್ನೇ ಫಸ್ಟಿಗೆ ತೆಗೆದು ಬಡಿಸುವಂತದ್ದು ಹಂಗೆ. ಸರ್ ಕುಡು ಪೊಜ್ಜಿ ಅಂತ ಉಂಟು ಸರ್. ಕುಡು ಅಂದ್ರೆ ಹುರುಳಿ ಚಟ್ನಿ. ಹುರುಳಿನ ಚಂದ ಹುರಿದು ಬಿಸಿ ಮಾಡಿ ಹುರಿದು ತೆಂಗಿನಕಾಯಿ. ಉಗ್ಗಪ್ಪ ಅಂದ್ರೆ ಎಂತ ಸರ್? ಉಗ್ಗಪ್ಪ ಅಂದ್ರೆ ಇದು ದೊಡ್ಡಪ್ಪ ಅಂತ ಅರ್ಥ. ಯೂಶುವಲ್ ಅಜ್ಜನಿಗೆ ನಾವು ಕೊಟ್ಟೇವೆ. ಆಕ್ಚುಲಿ ಉಗ್ಗಪ್ಪ ಅಂತ ಹೇಳಿ ಮೂಲ ಅರ್ಥ ಹೇಳೋದು ಉಗ್ಗು ಕೊಟ್ಟ ಅಪ್ಪನೇ ಉಗ್ಗಪ್ಪ ಅಂತ. ಉಗ್ಗು ಅಂದ್ರೆ ಊಟ, ಚಿಕ್ಕದ್ರಿಂದ ಊಟ ಕೊಟ್ಟು ಸಾಕಿರುವವರನ್ನು ಉಗ್ಗಪ್ಪ ಅಂತ ಕರೀದು. ಆದ್ರೆ ಹಿರಿಯರಿಗೆ ಉಗ್ಗಪ್ಪ ಅಂತ ಹೇಳಿ ಕರೀತಾರೆ. ದೊಡ್ಡಪ್ಪನಿಗೆಲ್ಲ ದೊಡ್ಡಪ್ಪನಿಗೆಲ್ಲ ಅಜ್ಜನ ಸಮಾನ ಇದ್ದವರಿಗೆ, ತಾತ, ಅವರಿಗೆ ಉಗ್ಗಪ್ಪ ಅಂತ ಕರೆದವೆ. ಮತ್ತೆ ಮಿಣ್ಪುಳ್ಳಿ ಅಂದ್ರೆ ಇದು ಮಿಂಚುಹುಳ. ಓಕೆ, ಮತ್ತೆ ಬೇರೆ ಯಾವ್ದು ಗೊತ್ತಾಗದ ಪದ? ಇದೊಂದು ಕುರುಡಗಿಂತ ಕೋಸು ಮೇಲು ಅಂತ. ಕುರುಡಗಣ್ಣಿಗಿಂತ ಮೆಳ್ಳೆಗಣ್ಣು ಮೇಲು ಅಂತ. ಬೆಟರ್ ದೆನ್ ನಥಿಂಗ್. ಓಕೆ, ಅಲ್ಲ, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಹಾಗಾಗಿ ಅಂಡ್ ನೆಕ್ಸ್ಟ್ ಲೀಲಾ ಕೊಳನ. ಮೀನಕ್ಕ ಅದಲ್ಲ ನೀವ್ಗೆ ಓದ್ನೆ. ನೀವು ಸುಮಾರು ಅನುಭವ ಆಗಿರ್ದು, ಅದಕ್ಕೆ ಓದಿಗೆ ಸುಲಭ ಅಂತೇಳಿ ನೀವು ಕೊಡ್ತಾಳೆ. ಒಂದ್ ನಿಮಿಷ, ಜಸ್ಟ್ ಎ ಮಿನಿಟ್. ನಮ್ಮ ಒಂದು ಗೆಸ್ಟ್ ಕನೆಕ್ಟ್ ಆಗೋಳ. ತೇಜಸ್ ಕನೆಕ್ಟೆಡ್? ಹಲೋ, ತೇಜು ಕೊಲ್ಲಮಗ್ರ ಕನೆಕ್ಟೆಡ್? ಕನೆಕ್ಟ್ ಆಗ್ತಾ ಉಂಟು, ಬಟ್ ವಿಷಯ ಗೊತ್ತಾಗ್ತಿಲ್ಲ ಇದರಲ್ಲಿ. ಹೆಂಗೆ ಕನೆಕ್ಟ್, ಯಾವ ರೀತಿ ಕೇಳ್ತೊಟ್ಟ? ವಾಯ್ಸ್ ಕೇಳ್ತೊಟ್ಟು. ಸರಿ, ವಿಡಿಯೋ ಒಂದು ವೀಟ್ ಮಾಡ್ರೆ, ವಿಡಿಯೋ ಒಂದು ಎನೇಬಲ್ ಮಾಡ್ರೆ ತೇಜು. ವಿಡಿಯೋ ಆಲ್ರೆಡಿ ವಿಡಿಯೋ ಸ್ಟಾರ್ಟ್ ವಿಡಿಯೋ, ಸ್ಟಾಪ್ ವಿಡಿಯೋ ನೋಡಿ. ಅದೊಂದು ಮತ್ತೊಂದು ಫ್ರಂಟ್ ಸ್ಕ್ರೀನ್, ಅದು ಫ್ರಂಟ್ ಅಂಡ್ ಬ್ಯಾಕ್, ಅದನ್ನು ನೋಡ್ಕೊಂಡು. ಸ್ಟಾರ್ಟ್ ವಿಡಿಯೋ ಅದು ಹೆಂಗೆ ರೆಡ್ ಬರ್ಬೇಕಾ? ಕೆಳಗಡೆಗೆ ವಿಡಿಯೋ ತರ ಒಂದು ಆಪ್ಷನ್ ಇದ್ದದಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾ, ಕನೆಕ್ಟೆಡ್. ಸೊ ಎಲ್ಲಕ್ಕೂ ನಮಸ್ತೆ. ನಮ್ಮ ಇಂದಿನ ಇನ್ನೊಬ್ಬ ಗೆಸ್ಟ್ ಅವ್ರು ನಿನ್ನೆ ಕನೆಕ್ಟ್ ಆಕಾಯ್ತು, ಬಟ್ ಕನೆಕ್ಟ್ ಆಕೆ ಆತ್ಲೆ. ತೇಜು ಕೊಲ್ಲಮಗ್ರ ಅರೆಭಾಷೆಯಲ್ಲಿ ಸುಮಾರು ಪದ್ಯಗಳನ್ನ ನೀವು ಕೇಳಿರುವರಿ. ಮಾಡರ್ನ್ ಪದ್ಯಗ
ಹೊಸ ಬಗೆದು ನಾವು ಕೇಳಿಕೆ ಖುಷಿ ಅದ. ಯಾಕೆ ಹೇಳಿದ್ರೆ ಭಾಷೆ ನಿಂತ ನೀರಲ್ಲ, ಭಾಷೆ ಹರಿತಾ ಇದ್ದರೆ ಮಾತ್ರ ಅದಕ್ಕೆ ಬೆಲೆ. ಕೈಲಿದ್ದ ದುಡ್ಡು ನನಗೆಲ್ಲ ಕೋಟಿಗಟ್ಟಲೆ ದುಡ್ಡು ರೂಪಾಯಿ ಇಸಿಕೊಂಡು ನನ್ನ ಅಕೌಂಟ್ಲಿ 1 ಲಕ್ಷ ಹುಟ್ಟು ಹೇಳಿದ್ರೆ ಅದಕ್ಕೆ ಪ್ರಯೋಜನ ಇಲ್ಲ, ಅದು ಹೊರಗೆ ಬಂದರೆ ಮಾತ್ರ ಅದಕ್ಕೆ ಬೆಲೆ. ಹಂಗೆ ಅರೆ ಭಾಷೆಲಿ ಹೊಸ ಹೊಸ ಪ್ರಯತ್ನಗಳ ತರ್ತವಳ, ಹೊಸ ಲಾಯ್ಕನ ಪದ್ಯಗ ಬರ್ತೊಟ್ಟು ತೇಜು ಕೊಲ್ಲಮೊಗ್ರು ಅವರದ್ದು. ಇವು ಶೆಡ್ಯೂಲ್ ಸ್ವಲ್ಪ ಬ್ಯುಸಿ ಅವಕ್ಕೆ, ಯಾಕಂತೇಳಿದ್ರೆ ಟಿವಿ ಚಾನಲ್ ವರ್ಕ್ ಮಾಡ್ತಾ ಇದ್ದಾವೆ ಮಂಗಳೂರ್ಲಿ, ನಮ್ಮ ಕುಡ್ಲಲ್ಲಿ. ಸೊ ಅವರ ಇನ್ ಬಿಟ್ವೀನ್ ಶೆಡ್ಯೂಲ್ ಒಮ್ಮೆ ಕನೆಕ್ಟ್ ಆಗೋಳ. ಸೊ ನಿಮ್ಮ ಅರೆ ಭಾಷೆ ಅನುಭವ ಉಳಿಸಿ ಬೆಳೆಸೋದು ಮತ್ತೆ ವಿಶೇಷವಾಗಿ ಪದ್ಯಗಳ ಬಗ್ಗೆ 1-2 ಮಾತು ಹೇಳೋಕೂತ ಕೇಳಿಕಣ್ಣೆ ತೇಜು. ಮಾತಾಡಿ, ಕೇಳಿದೆ. ಇಲ್ಲ, ವಾಯ್ಸ್ ಏನೋ ಮ್ಯೂಟ್ ಆಗಿರೋ, ಒಮ್ಮೆ ಚೆಕ್ ಮಾಡ್ರೆ ಚೂರು. ವಾಯ್ಸ್ ಮ್ಯೂಟ್ ಔಟ್. ಈಗ ವಾಯ್ಸ್ ಮ್ಯೂಟ್ ಇಟ್ಟು ತೇಜಣ್ಣ, ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಇಟ್ಟು ನೋಡಿ, ಅದು ಲಾಸ್ಟ್ ಕಾರ್ನರ್. ಒಟ್ಟು ತೇಜು ಮಾತಾಡ್ರೆ. ಅವ್ರು ಮ್ಯೂಟ್ ಮಾಡಿದ್ದಾರೆ ಸರ್. ನಿಮ್ಮ ವಾಯ್ಸ್ ಮ್ಯೂಟ್ ಆಗ್ಬಿಟ್ಟು. ಕೇಳಿಲ್ಲ ಸರ್, ಮೆಸೇಜ್ ಮಾಡಿ. ಮೆಸೇಜ್ ಮಾಡಿ ಸರ್, ಅದು ಕೇಳಿದ್ರಲ್ಲ. ಈಗ ಮಾತಾಡಿ ಅಣ್ಣ ತೇಜಣ್ಣ, ಬರ್ತದೆ ನೋಡಿ. ಕೇಳ್ತಟಾ? ಹಾ ಕೇಳ್ದೆ ಕಂಟಿನ್ಯೂ. ಇಲ್ಲ ಕರೆಕ್ಟ್ ಇತ್ತು, ನನ್ ಮ್ಯೂಟ್ ಆಗಿತ್ತು ಆಕ್ಚುಲಿ. ಓಕೆ ಫೈನ್, ಸರಿ. ಜಸ್ಟ್ ಒಂದು ನಿಮ್ಮ ಅನುಭವ 1-2 ನಿಮಿಷಲ್ಲಿ. ಎಲ್ಲಕ್ಕೆ ನಮಸ್ತೆ. ಎಲ್ಲವೂ ಹಿರಿಯವಳಾಡಿ, ನಾವು ಮಾತ್ರ ಸ್ವಲ್ಪ ಕಿರಿಯವು. ಅರೆ ಭಾಷೆ ಈಗ ಒಳ್ಳೆ ರೀತಿಲಿ ಬೆಳೆದುಂಟು. ಆಕ್ಚುಲಿ ಈ ತರ ಕನೆಕ್ಟ್ ನಾ ಇದು ಹೆಂಗಿದ್ದೆ ಅಂತ ನಾನು ಕೂಡ ನೋಡ್ತಾ ಇದ್ದೆ ಹಾಗಂತ. ಒಳ್ಳೆ ರೀತಿಲಿ ಮಾತಾಡೋದು ನೀವು ಕೂಡ. ನಮ್ಮದು ನಾನ್ ಹೇಳಿದ್ರೆ ಅರೆ ಭಾಷೆ ಜಸ್ಟ್ ಇಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಸುಳ್ಳೆಲ್ಲ ಅಷ್ಟೊಂದು ಅರೆ ಭಾಷೆದು ಏನೋ ಯಾವ್ದು ಪ್ರೋಗ್ರಾಮ್ ತರ ಆಗ್ತಿತ್ತು. ಅಂದ್ರೆ ಈಗ ಜನಗಳಿಗೆ ಮೀಡಿಯಾ ಆಗಿ ಒಂದು ಜನಗಳಿಗೆ ಎಂಟರ್ಟೈನ್ಮೆಂಟ್ ಆಗಿ ಕಾಣ್ತಿತ್ತು. ಹಂಗಾಗಿ ಏನಾದ್ರು ಒಂದು ಅರೆ ಭಾಷೆಯಲ್ಲಿ ಮಾಡುವ ಅಂತ ಹೇಳೋ ಪ್ಲಾನ್ಲಿ ಸಾಂಗ್ ಎಲ್ಲ ಮಾಡಿದ್ವಿ, ಸ್ಟಡಿ ಮಾಡಿದೆ ಹಂಗೆ. ಆಮೇಲೆ ಅರೆ ಭಾಷೆದ ಈಗ ಏನೋ ನಾವು ಕೆಲವೊಂದು ಯೂಟ್ಯೂಬ್ ಚಾನಲ್ ಆದಿದ್ರೆಲ್ಲ ಮಾಡ್ತಾಳ. ಅಂದ್ರೆ ಈಗ ಕೆಲವೊಂದು ಎಲ್ಲ ಮೀಡಿಯಾ ಎಲ್ಲಾ ಭಾಷೆಗ ಏನು ಈಗ ಜನಗಳಿಗೆ ಗೊತ್ತಾಗೋದಿಲ್ಲ. ಈಗ ಯೂಟ್ಯೂಬ್ ಮತ್ತೆ ಏನು ಫೇಸ್ಬುಕ್ ಈ ತರದ ಇದರಲ್ಲಿ ಹೋದ್ರೆ ಅಥವಾ ಹಿಂಗೆ ಇನ್ಸ್ಟಾಗ್ರಾಮ್ ಆ ತರದಲ್ಲಿ ಹೋದ್ರೆ ಸ್ವಲ್ಪ ಜನಗಳಿಗೆ ಬೇಗ ರೀಚ್ ಆದಂತ ನನ್ನ ಒಂದು ಐಡಿಯಾ. ಹಂಗೆ ಮತ್ತೆ ಆಕ್ಚುಲಿ ಈಗ ಅರೆ ಭಾಷೆ ನಾನು ಎಣಿಸ್ತಾ ಇದ್ದದ್ದು ಫಸ್ಟ್ ನಂಗೆ ಗೊತ್ತಿದ್ದಂಗೆ ನಾ ಸುಳ್ಯ ಈ ಕಡೆ ಪುತ್ತೂರು ಈ ಕಡೆ ಮಾತ್ರ ಮಾತಾಡ್ಬೇಕು ಅನಿಸ್ತಿದ್ದೆ. ಆಮೇಲೆ ಗೊತ್ತಾಯ್ತು ಈ ಸಾಂಗ್ ಮಾಡಿದ ಟೈಮಲ್ಲಿ, ಆಮೇಲೆ ಗೊತ್ತಾಯ್ತು ಈಗ ಯಾವ್ದು ಮಡಿಕೇರಿ ಕೂರ್ಗ್ ನಾವೆಲ್ಲ ಹೆಚ್ಚಿ ಇಲ್ಲಿಂದ ಕೂಡ ಹೆಚ್ಚಿ ಅರೆ ಭಾಷೆ ಒಳ ಆತರ ಅಂತ. ಮತ್ತೆ ಕೆಲವು ಕೇಳ್ಪಟ್ಟೆ ಏನೋ ಇದು ಎಂತ ಮಡಿಕೇರಿಯು ಆ ಕಡೆ ಸುಳ್ಯದು ಈ ಕಡೆ ಅಂತ ನಂಗೆ ಗೊತ್ತಿಲ್ಲ. ಆಕ್ಚುಲಿ ಸಾಂಗ್ ಆದ ಟೈಮಲ್ಲಿ ಹಿಂಗೆ ಕೇಳ್ಪಟ್ಟೆ ಹಂಗೆ ಇದ್ದದೆ ಡಿವೈಸ್ ಇದ್ದದೆ ಅಂತ. ಅದು ಹಂಗೆ ಹುಟ್ಟ ಇಲ್ಲ ಅಂತ ಸ್ವಲ್ಪ ಕ್ವಶನ್ ಹುಟ್ಟದೆ ಹಂಗೆ. ಅಂದ್ರೆ ಈಗ ಮಡಿಕೇರಿಯು ಬೇರೆ ಅರೆ ಭಾಷೆ, ನಮ್ಮ ಸುಳ್ಯ ಈಚಾರದು ಬೇರೆ ಅರೆ ಭಾಷೆ ಅಂತ ಆ ರೀತಿ ಬೇರೆ ಅರೆ ಭಾಷೆ ಅಲ್ಲ, ಬಟ್ ಅವರ ನಡುಲಿ ಏನೋ ಒಂದು ಏನು ಸಂಘರ್ಷ ಹುಟ್ಟು ಅಂತ ಹಿಂಗ ಕೇಳಿಪಟ್ಟೆ ಆಕ್ಚುಲಿ ಗಾಳಿ ಸುದ್ದಿ. ಆಮೇಲೆ ಅದೇ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅರೆ ಭಾಷೆ ಬೆಳಕು ಎಲ್ಲ ಅಂತ ಒಂದು ಐಡಿಯಾ. ಹಲೋ, ಥ್ಯಾಂಕ್ ಯು. ಸೊ ಮೋಸ್ಟ್ಲಿ ಡ್ಯೂಟಿಲಿ ಇದ್ದೀವರಿ, ಡ್ಯೂಟಿನ ನಡುವೆ ಬಂದರಿ. ಥ್ಯಾಂಕ್ಸ್ ಅ ಲಾಟ್ ಕನೆಕ್ಟಿಂಗ್. ಶೂರ್. ನಾವ್ ಹೇಳೆ ಒಂದು ಮಾತು, ಇವರದ್ದು ನಮ್ಮ ಅರೆ ಭಾಷೆಯಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಉಂಟು, ಅದ್ರಲ್ಲಿ ಬಾರ್ಲೈಕ್ ಇವು ಅದರ ನಡ್ಸಿ ಕೊಡ್ತಾಳ ಇವು, ಮತ್ತೆ ರೋಷನ್ ಉಡುವಾರ ನಾವು ಅಲ್ಲಣ್ಣ. ರೋಷನ್ ಉಡುವಾರ ಸ್ಕ್ರಿಪ್ಟ್ ಅದಿದ್ದೆಲ್ಲ ಬರೀತಾವಳ. ನಂಗೆ ಕೂಡ ಅವರ ಪರಿಚಯ ಇಲ್ಲ. ಅಂದ್ರೆ ಈಗ ಯಾವ್ದು ಯೂಟ್ಯೂಬ್ ಇದು ಸಾಂಗ್ ಆದ್ಮೇಲೆ ಅವು ಹಿಂಗೆ ಯಾವ್ದು ಗ್ರೂಪ್ ವಾಟ್ಸ್ಆಪ್ ಗ್ರೂಪ್ ಹಿಂಗೆ ಪರಿಚಯ ಅದು, ಮತ್ತೆ ಫೋನ್ ಮಾತಾಡಿ ಮಾತ್ರ ಕಾಂಟ್ಯಾಕ್ಟ್ ಅಷ್ಟೇ.
ಇನ್ನೊಂದು ಐಡಿಯಾ ಮಾಡ್ತಾಳೆ ಅಂದ್ರೆ ಈಗ ಯೂಟ್ಯೂಬ್ಲಿ ಅರೆಭಾಷೆ ಭಾವ ಅಂತ ಒಂದು ಯೂಟ್ಯೂಬ್ ರೆಡಿ ಮಾಡಿ ಹಂಗೆ ಅರೆಭಾಷೆಯಲ್ಲಿ ಸ್ವಲ್ಪ ಈಗ ಏನು ಕಾಮಿಡಿ ಈ ತರ ಎಲ್ಲ ಬರುವಂಗೆ ಒಂದು ಟಾಕ್ ಶೋ ತರ ಮಾಡಿಕ್ಕೆ ಪ್ಲಾನಿಂಗ್ ಮಾಡ್ತಾಳೆ. ಅಂದ್ರೆ ಈಗ ನಾವು ಈಚೆ ಮಂಗ್ಳೂರ್ಲೆಲ್ಲ ನೋಡ್ತಿದ್ರೆ ಈಗ ಮ್ಯಾಡ್ ಇನ್ ಕುಡ್ಲಾ ಆ ತರ ಎಲ್ಲ ಬಂದ್ವಲ್ಲ, ಸೇಮ್ ಅದೇ ತರ ಈಗ ಅರೆಭಾಷೆಲಿ ಒಂದು ಚಾನೆಲ್ ತರ ಮಾಡಿ ಅರೆಭಾಷೆ ಸ್ಟ್ಯಾಂಡ್ ಅಪ್ ಕಾಮಿಡಿ. ಸ್ಟ್ಯಾಂಡ್ ಅಪ್ ಕಾಮಿಡಿ. ಸ್ಟ್ಯಾಂಡ್ ಅಪ್ ಕಾಮಿಡಿ ಮತ್ತೆ ಈಗ ಅರೆಭಾಷೆ ಜನಗಳಿಗೆ ಸ್ವಲ್ಪ ಹಿಂಗೆ ಮಾತಾಡಿ ಅದರೊಂದು ವಿಚಾರಗಳನ್ನ ತಿಳ್ಕೊಂಡು ಆ ರೀತಿ ಒಂದು ಪ್ಲಾನಿಂಗ್ ಮಾಡ್ತಾಳೆ ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನೆಲ್ ತರ ಹಂಗೆ ಅರೆಭಾಷೆ ಭಾವ ಅಂತ ಒಂದು ಯೂಟ್ಯೂಬ್ ಚಾನಲ್ ಅದರಲ್ಲಿ ಮಾಡೋಕ್ಕಿಂತ ಅಂದ್ರೆ ಒಂದ್ 2-3 ಜನ ಒಳ ಇಲ್ಲಿ ಅರೆಭಾಷೆ ಅವರೆಲ್ಲ ಒಂದು ಪ್ಲಾನಿಂಗ್ ಅಲ್ಲ ಹಿಂಗೆ ಮಾಡಿದ್ರೆ ಒಳ್ಳೇದು. ಬರೀ ಮಾತಾಡೋದಕ್ಕಿಂತ ಈ ಬರೆಯೋದಕ್ಕಿಂತ ಈ ತರ ಎಂಟರ್ಟೈನ್ ಕೂಡ ಮಾಡಿ ಆಗ ನಿಮ್ಮ ಭಾಷೆ ಎಲ್ಲಕ್ಕೂ ಗೊತ್ತಾದೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ತೇಜು. ಕನೆಕ್ಟ್ ಆಗಳ್ರಿ ಇನ್ ಬಿಟ್ವೀನ್ ದ ಡ್ಯೂಟಿ ಅವರ್ಸ್. ತುಂಬಾ ಖುಷಿ ಆಯ್ತು ಕನೆಕ್ಟ್ ಆದಕ್ಕೆ. ನಿಮ್ಮ ಈ ಹೊಸ ಪ್ಲಾನ್ ಎಲ್ಲ ಸಕ್ಸಸ್ ಆದೆ. ಸೊ ಯಾವುದೇ ಹೆಲ್ಪ್ ಬೇಕಿದ್ದರೂ ನಮ್ಮೊಟ್ಟಿಗೆ ಕೇಳಿ, ನಾವು ಒಳ ಸೊ ವಿಲ್ ಎಲ್ಲ ಕೈ ಜೋಡಿಸಿ ಇದು ಎಂತದ್ದು 2 ಕೈ ಸೇರಿ ಚಪ್ಪಾಳೆ ಹಂಗೆ ಎಲ್ಲವೂ ಸೇರಿಕೊಂಡು ಅರೆಭಾಷೆನ ಆದಷ್ಟು ಮೇಲೆ ತರೋಣ ಅಂತೇಳಿ ನಮ್ಮ ಕಲಿಕಾ ಟೀಮ್ನ ಪರವಾಗಿ ಹಂಗೆ ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಶುಭ ಹಾರೈಸುವೆ. ಥ್ಯಾಂಕ್ ಯು. ವಂದನೆಗಳು. ಮೀನಕ್ಕ ರೆಡಿ? ಓಕೆ ಫೈನ್. ಹಾ, ಒಂದೊಂದು ಬೇರೆ ಕೊಡೋಣ ಯಾಕಂತೇಳಿ ಟೈಮ್ ಶಾರ್ಟೇಜ್ ಇರುವ ಕಾರಣ. ಓಕೆ ಫೈನ್. ವಿಮಾನ ಇನ್ನು 20 ನಿಮಿಷಲಿ ಬಜ್ಪೆ ವಿಮಾನ ನಿಲ್ದಾಣಲಿ ಇಳಿದದೆ. ಸೀಟ್ ಬೆಲ್ಟ್ ನ ಸಿಕ್ಸಿ ಗಟ್ಟಿ ಮಾಡಿ ಕಣಿತ್ತ ಪೈಲಟ್ ಮೈಕ್ಲಿ ಕುಯ್ ಗುಟ್ಟಿದರ ಕೇಳಿ ಹಂಗೆ ಕಣ್ಣು ಮುಚ್ಚಿದ್ದ ಪ್ರಕಾಶ ರಪಕ್ಕ ಕಣ್ಣು ಬಿಟ್ಟು ಎದ್ದು ಕುದ್ದತು. ಊರಿಗೆ ಬಾಕ್ಕೆ ಖುಷಿ ಪಡಕು ಬೇಜಾರು ಮಾಡಿಕೊಡಕೂತ ಗೊತ್ತಾಗ್ತಿತ್ಲೆ. ಏಕೆಂತ ಹೇಳ್ರೆ ಕಳೆದ 10 ವರ್ಷದಿಂದ ಇದು ಮಾಮೂಲಿ. ಡಿಗ್ರಿ ಮುಗಿಸಿ ಸಿಕ್ಕಿದ ಕಡೆ ಎಲ್ಲಾ ಅರ್ಜಿ ಹಾಕಿ ಎಲ್ಲಿನೂ ಕೆಲ್ಸ ಸಿಕ್ಕದೆ ದಿನ ದುಡ್ದು. ಈಗನ ಕಾಲಲ್ಲಿ ಡಾಕ್ಟರ್ಗ ಇಂಜಿನಿಯರ್ಗ ರೋಡ್ಗೆ ಒಬ್ಬೊಬ್ಬ ನಂಗೆ ಅವಳು. ಡಿಗ್ರಿ ಮಾಡ್ದವೆಲ್ಲ ಬುಗ್ರಿ ತಿರ್ಗಿಸ್ತೋಳ. ಇನ್ನು ಈ ಹ್ಯಾಂಪಗೆಲ್ಲಿಂದ ಕೆಲ್ಸ ಸಿಕ್ಕುದು ಕುഞ്ഞತ್ತೆ ಕಡೆಯಿಂದ ಟಾಂಟ್ ಕೇಳಿಸಿಕೊಂಡದ್ದು. ಊರ್ಲೆ ಗೊಬ್ಬರ ಹೊರದಕ್ಕಿಂತ ಗ್ಲಾಸ್ ಪ್ಲೇಟ್ ತೊಳ್ದರೂ ಅದು ಬಾಂಬೆಗೆ ಓಡಿ ಹೋನೇತನೆನ್ಸಿ ಮನೆ ಬಿಟ್ಟದು. ಕಡೆಗೆ ಯಾರೋ ಏಜೆಂಟ್ಗಳ ಕಾಲು ಹಿಡಿದು ಯಾರ್ಯಾರೋ ಕಡೆ ಸಾಲ ಮಾಡಿ ಇದ್ದ ಹೊಡಿ ಜಾಗೆನ ಅಡವಿಸಿ ಕತಾರಿಗೆ ಎತ್ತಿದು. ಆಚೆ ಕರೆ ಸಣಪ ಜಾಗೆ ಮಾರಿ ದುಬೈ ಹೊರಟಾಳತ ನಂಜಿಲಿ ಕೊಕ್ಕೆ ಮಾತಾಡ್ದು. ಅರಬ್ಲಿ ಯಾವುದೇ ದೇಶಲೇ ಇದ್ದರೂ ಊರ್ನೌಕೆ ಮಾತ್ರ ದುಬೈ ಒಂದೇ ಅಲ್ಲ. ಇದೆಲ್ಲ ತಲೆಲಿ ಸುತ್ತಿ ಕಂಡಿರ್ಕನ್ನೇ ಏರ್ಪೋರ್ಟ್ ಇಂದ ಹೊರಗೆ ಬಂದಾತ್. ತಮ್ಮ ಸತೀಶ ಅಲ್ಲೇ ಕಾಯ್ತುಟ್ಟು. ಅವನ ಕಣ್ಣು ಅಣ್ಣನ ಮೋರೆ ನೋಡ್ದು ಬಿಟ್ಟು ದುಬೈಯಿಂದ ಬರವನ ಬ್ಯಾಗ್ ಎಷ್ಟು ದೊಡ್ಡದುಟ್ಟು ಕಣ್ಣಲ್ಲೇ ಲೆಕ್ಕ ಹಾಕಿದೆ. ಚತುರಕ್ಕ ಕಂಟಿನ್ಯೂ ಮಾಡ್ರೆ ನೆಕ್ಸ್ಟ್ ಪ್ಯಾರಕ್ಕೆ. ಟೈಮ್ ಶಾರ್ಟೇಜ್ ಇರ್ಕನ ಎಲ್ಲಕ್ಕೂ ಸಿಕ್ಕಲ್ಲಿ ಅಂತಷ್ಟೇ. ಕನೆಕ್ಟ್ ಆದನಾ ಚತುರ? ವಾಯ್ಸ್ ಕೇಳಿಸ್ತಾ ಇಲ್ಲ. ಇಲ್ಲ ಅನ್ಮ್ಯೂಟ್ ಮಾಡ್ಯಾಡ ಬಟ್ ಕೇಳಿಸ್ತಾ ಇಲ್ಲ. ಮೋಸ್ಟ್ ನೆಟ್ವರ್ಕ್ ಇಶ್ಯೂ. ನಮ್ಗೆ ಲಾಸ್ಟ್ ತಿಳ್ರಿ ನೀವು ಸಮಾರೋಪ ಅದೇ ಹೆಂಗೆ ಬೇಕಾದ್ರೆ ಅದೇ ಕಂಟಿನ್ಯೂ ಮಾಡಿ ಜೀವನ್ರೆ. ಇಜ್ಜಲ್ ಕರೆಯಿಂದ ಹತ್ತಿ ಬಂದವನ ಅವನಿಗೆ ಕಟ್ಸಿದ ಮನೆ ಕಡ್ದು ಒಳಗೆ ಬಿಸಿ ಮಾತ್ರ ತಾರಾಮರ. ದುಬೈಲಿ ಪೊಯ್ಯ ಹೊತ್ತುವಂತ ಬಿಸಿಲಿದ್ದರೂ ಹುಟ್ಟಿ ಬೆಳೆದ ಊರ್ನ ಬಿಸಿ ಮಾತ್ರ ಯಾಕೋ ತಡ್ಕಂಬಕ್ಕೆ ಭಂಗ ಆಗ್ತೊಟ್ಟು. ಹಾಲು ಕೊಟ್ಟು ಸಾಂಗಿದ ಅವ್ವನೇ ಬೆನ್ನು ಓಡಿಯೋಂಗೆ ಕುಂಡೆ ಹೆಣ್ಣಾಗುವಂಗೆ ಪೊಲಿ ಕೊಟ್ಟಂಗೆ ಆಯ್ತು.
ತಪ್ಪೋಗ್ಬಿಟ್ಟು ತಲೆಗೆ ಒಯ್ದ ನೀರು ಕಾಲಿಗೆ ಬಂದೇ ಬರೋಕಲ್ಲ. ಮಾರನೇ ದಿನ ಶುರು. ಕುഞ്ഞಪ್ಪನ ಮನೆಯಲ್ಲಿ ದೇವೋದರ್ಕೆ ದೊಡ್ಡತನವರಲ್ಲಿ ಕೋಲ, ಶಾಲೆ ಮಾವನಲ್ಲಿ ಕಲಾಯ, ಕುഞ്ഞಿ ಭಾವನ ವೀರ್ಯಶಾಸ್ತ್ರ, ಅಚ್ಚಿನ ಮದುರಂಗಿ, ಅನ್ನಿನ ಮದುವೆ. ಹಿಂಗೆ ನಾವು ನಮ್ಮವು 4 ಜನ ಸಿಕ್ಕುವತ್ತ ಹೇಳ್ದಲ್ಲಿಗೆಲ್ಲ ಹೊರಟದ್ದಷ್ಟೇ. ಎಲ್ಲಿ ಹೋದರೂ ಒಂದೇ ಪ್ರಶ್ನೆ, ಯಾವಾಗ ಬಂದದ್ ನಂಗೆ ಅಂತ ತಂದಳ ವಾಪಸ್ ಯಾಗ. ಈ ಪ್ರಶ್ನೆಯಿಂದ ಬಹುಶಃ ತಪ್ಪಿಸ್ಕೊಂಡವ ಯಾರು ಇಲ್ಲೇ. ಬಂದವ ಬೇಗ ಊರು ಬಿಟ್ಟು ಹೋಗ್ಕೊಂತ್ಲೇ ಇವು ಕಾದ್ಕೊಂಡಿದ್ದೇವೆನ ಹಂಗೆ. ಬಂದ 3ನೇ ದಿನಕ್ಕೆ ಕಣ್ಸಲಿತ್ತ ನೆನ್ಸಿಕೊಂಡವು ಮನೆ ಜಾಲ್ಗೆ ಬಂದೆತ್ಯೋಳು. ಪ್ರಕಾಶ ಬಂದುಟುಗಡ ನೋಡದ ಇರಿಕೆ ಮನ್ಸೆ ತಡ್ತಲೆ ಅತ್ತ ಬಂದದ್ದು ಅವನ ತಂದ ದುಬೈ ಮಾಲ್ಗೆತ ಪ್ರಕಾಶಂಗೆಷ್ಟು ಗೊತ್ತು. ಇನ್ನು ಮದುವೆ ಆಗದ ಪ್ರಕಾಶಂಗೆ ಈ ಒಂದು ಪ್ರಶ್ನೆ ಇನ್ನು ನಿಮೂರ್ತಿ ಇಲ್ಲೇ. ಹೊಸ ನೆಂಟ್ರಿಗ ಮನಿ ಬಂದವಳನ್ನ ಗೂಡೆ ನಿಗಂಟ್ ಆಗುಟ ಕೇಳ್ದವರೊಟ್ಟಿಗೆಲ್ಲ ನೋಡ್ತಾಳೆ. ಇನ್ನೊಮ್ಮೆ ಬಾಕನ ಮದ್ವೆ ಆಗಿನೇ ಹೋದು ತೇಳಿ ಜಾರ್ಕೊಂಬತ್ತಿತ್ತು. ಎಲ್ಲಿ ಹೋದರೂ ಇದೇ ಕತೆ. ಎಷ್ಟಾದರೂ ಮುಡಿಗೆ 3 ಸೇರಿ ಜಲ್ಲೆ ಅಲ್ಲ. ನೆಕ್ಸ್ಟ್ ಕಂಟಿನ್ಯೂ ಲಾಸ್ಟ್ ಓದಿ ಯಾರು? ಕಲ್ಪನಾ ಅಕ್ಕನ? ಆಗ ನೀತಕ್ಕನ? ನಾನು ಫಸ್ಟ್ ಓದ್ದೆ ಅಂತ ಕಂಟಿನ್ಯೂ ಓದಿದಾರ್ಯಾ? ಯಾರು ಕಲ್ಪನಾ ಅಕ್ಕ ಮನೆ ಕಂಟಿನ್ಯೂ ಮಾಡ್ರೆ? ಚತುರ ಅವ್ರು ಮಾತಾಡ್ತಿದ್ದಾರೆ ಕಂಟಿನ್ಯೂ ಸರ್. ಚತುರ ಅಕ್ಕನ ಕಂಟಿನ್ಯೂ ಮಾಡಿ. ಧಾರಾಳ. ಓ ಎಸ್ ಧಾರಾಳ. ಏರ್ಪೋರ್ಟ್ ನಲ್ಲಿ ಕಟ್ಟಿಸಿದರ ಕೊಟ್ಟು ಮನ್ಸಿಲ್ಲದ ಮನ್ಸಿಂದ ಹೊರಟತ್ ಪ್ರಕಾಶ ಹೈದ. ಮತ್ತದೇ ದಿನಚರಿ. ಊರಲ್ಲಿ ನೀರಡಿ ಕೋಟಿಗೆ ಇರುವ ಮನೆ. ದನದ ಮೂಕುಂದ ತೆಗೆಕೆ ಹಾಕ್ತಿದ್ದ ಹೇಸಿಕೆ. ಇಲ್ಲಿ ಕೋಳಿ ಹೊಲ್ಸು ಎತ್ತಿರೋ ಏನೋ ಅನ್ಸುತ್ತಿಲ್ಲ. ಪೂಜೆ ತೆಗೆಕೆ ಹೇಸಿಗೆ ಹಾಕ್ತಿದ್ದಂಗೆ ಇಲ್ಲಿ ಟಾಯ್ಲೆಟ್ ಕ್ಲೀನಿಂಗ್ ಒಂದ್ ವಿಷಯನೇ ಅಲ್ಲ. ಮನೆ ಹಿಂದೆ ನೀರಡಿಕೆ ಹೊಂಡದ ಅಡಿಕೆ ನೋಡ್ರೆ ನಾತ. ಕಟ್ಟಿಗೆ ಬಟ್ಟಿದವಂಗೆ ಇಲ್ಲಿನ ವಾಸನೆ ಏನೇನೂ ಅಲ್ಲ. ಊರ್ಲಿದ್ದವು ಮದ್ವೆ ಮನೆ ಒಕ್ತಲ್ನಾಕ್ ಕಡೆ ಹೋಗಿ ಬಂದರೆ ಇಲ್ಲಿ ಹೇಳಿಕ್ಕೂ ಯಾರು ಇಲ್ಲೇ. ಅವೆಲ್ಲ ಕಳ್ಸುವ ಫೋಟೋ ನೋಡಿ ಹೊಟ್ಟೆ ಬೆಂದದೆ ಹೊರತು ಮನ್ಸಗ ನೆಮ್ಮದಿ ಎಲ್ಲಿಯುಂಟು. ಊರ್ನ ದೇವಸ್ಥಾನಲ್ಲಿ ಅನ್ನದಾನಕ್ಕೆ ಬೋರ್ಡ್ಲಿ ಹೆಸರು ಹಾಕೊಳಗಡ. ಆದರೆ ಕೊಟ್ಟವ ಉಪವಾಸ ಕೇಳವ ಇಲ್ಲೇ. ಮನೆವು ಇಂದು ಚಾಯಕ್ಕೆ ಪುಂಡಿ ಬೊಡ್ರೊಟ್ಟ ಹೇಳ್ರು. ಇವಂಗೆ ಅದೇ ಒಣ್ಗಿಲ್ ಬ್ರೆಡ್, ಬ್ಯಾಪರ ಕಾಯಿಗೆ ಗಾಂಧಾರಿ ಮೆಣಸು ಹಾಕಿ ಹೆಚ್ಚು ಹಳ್ಳದ ಮೀನ್ ಗೈಪುಗಡ. ಇವೊಂದು ಮನೇಲಿರ್ಕಾಕನ ಜ್ವರ ಬಂದರೆ ರಘುರಾಮ ಡಾಕ್ಟ್ರ ಕೆಂಪು ಸಿರಪ್ನೊಟ್ಟಿಗೆ ಹಾಕುವ ಒಳ್ಳೆ ಮೆಣಸು ಕಷಾಯ ಒಂದೇ ಸಾಕು. ಇಲ್ ನೋಡ್ರೆ ಕುಡಿಯಕ್ಕೆ ಬಿಸಿ ಬಿಸಿ ನೀರು ಅಲ್ಲೇ ಕಾಸ್ಕೊಳಕು. ಗಂಡ್ಮಕ್ಕ ಮಾಯ್ತು ಹಿಡ್ದರೆ ಮೀಸೆ ಬಾದಲೆತ್ತ ಅಯ್ಯೆ. ಗುಡ್ಸಿಕೆ ಹಿಡದಿದ್ರು ಇಲ್ಲೇ ಅದೇ ಮಾಯ್ದೆ. ಇವನ ಮಾಯ್ಪೆ ಇವನ ಕೈ ಗುಡ್ಸಿದೆ. ಯಜಮಾನ ಬೇರೆ ಆತ್. ಇದ್ದ ಕೆಲ್ಸನೂ ಹೋತ್. ಊರಲ್ಲಿ ಯಾರಿಗೂ ಇಲ್ಲದೆ ಬೇರೆ ಕೆಲ್ಸ ಹುಡ್ಕೊಂಡದ್ದು ಆತು. ದಿನಕ್ಕೊಂದು ಹೊಸ ಕಾನೂನಿಂದ ಇದನ್ನು ಯಾಗ ಕಳ್ಕಂಡದೆ ಅಂತ ಗೊತ್ತಲೆ. ಗಟ್ಟಿಯಾಗಿ ಮರಡುವ ಹಂಗೇನೂ ಇಲ್ಲ. ಏಕೆ ಲೋಕದ ಕಣ್ಣಿಗೆ ಇವಾಗ ಗಂಡ್ಸ್. ವಾರದ ಅಕೇರಿಲಿ ದಾರಿಲಿ ಹೋಕನ ಬಿರಿಯಾನಿನ ಮೂಕಳ್ ಮೇನತ್ತಿಗೆ ಏರಿರೋ ಮನ್ಸ. ಕೇಳ್ದು ಮಾತ್ರ ತಣಿನ ಗಂಜಿನು ಇಟ್ಟಿ ಹಾಕಿದ ಕೂಡು ಪೊಜ್ಜಿನೂ ದುಬೈ ಹೈದಂಗೊಂದು ದುರ್ಬೀನ್. ಥ್ಯಾಂಕ್ ಯು. ಇಲ್ಲಿ ಯಾವ್ದಾರು ಕೇಳುವಂತ ಪದಗಳನ್ನ ಅಲ್ಲಿಗಿಂತ ಸ್ವಲ್ಪ ಜಾಸ್ತಿ ಇಟ್ಟಿಲ್ಲಿ. ಸೊ ಹ್ಯಾಪ
ಹ್ಯಾಪ್ ಅಂತ ಹೇಳಿದ್ರೆ ಅದೊಂದು ಬೋದಾಳ ಅಂತ ಹೇಳುವಂತ ಒಂದು ಪದ. ನಾವು ನಮ್ಮ ಕನ್ನಡ ಸರಟಿಗೆ ಸುಮಾರು ಹೇಳ್ಸಿಕೊಂಡಳ, ಹಂಗಾಗಿ ಮರೆಯಕ್ಕೆ ಹೋಗ್ತದೆ. ಪೆದ್ದಾತ ಹಂಗಾಗಿ ಅದು ಮರ್ತೋತ್ಲೆ ಹ್ಯಾಪ್ ಅಂತ ಹೇಳುವಂಥದ್ದು. ನಮ್ಮ ಅರಂತೊಳ್ಳಿ ಬಾಳ್ನ ಸರ್ ಇದ್ದಾವೆ ಹೇಳ್ತದೆ ದುಬೈಗೆ ಇದು ಎಂತದ್ದು ಪದ್ಯ ಸರಿ ಬರ ನೀನು ನಗರಕ್ಕೆ ಹೆಣ ಹೊರ್ಲಿಕ್ಕೆ ಹೋಗ ಹ್ಯಾಪ ಅಂತ ಹೇಳ್ತಿದ್ದು. ಇಜ್ಜಲ್ ಅಂತ ಹೇಳಿದ್ರೆ ಅಂಗಳ ಅಂತ ಹೇಳಿ ಅರ್ಥ. ಆಕ್ಚುಲಿ ಇದು ಇಜ್ಜಲ್ ಅಂತ ಹೇಳುವಂತ ಪದ ಕೊಡಗನ ಸೈಡ್ಲಿ ಅದರಲ್ಲಿ ಭಾಗಮಂಡಲ ಸೈಡ್ಲಿ ಜಾಸ್ತಿ ಉಂಟು. ಕರಿಕೆ ಭಾಗಮಂಡಲ ಈ ಕಡೆ ಸೈಡ್ಲಿ ತುಂಬಾ ಇಜ್ಜಲ್ ಅಂತ ಹೇಳಿ ಇವನ್ ಆಲೆಟಿ ಸೈಡ್ ಅಲ್ಲ. ಬಟ್ ನಮ್ಮಲ್ಲಿ ಸುಳ್ಯ ಈ ಕಡೆ ಅರಂತೋಡು ಹಿಂಗೆಲ್ಲ ಜಾಲ್ ಅಷ್ಟೇ ಹೇಳುದು, ಇಜ್ಜಲ್ ಅಂತ ಹೇಳಿದ್ರೆ ಜಾಲ್. ಮೋಸ್ಟ್ಲಿ ಈ ನಮ್ಮ ಮದನಾಡ್ ಸೈಡ್ ಅಲ್ಲಿ ಇಲ್ಲೆಲ್ಲ ಜಾಲು ತೇಳೆ ಹೇಳುವೆ, ಇಜ್ಜಲು ತೇಳುವಂತ ಕಡಿಮೆ. ಸರ್ ಇದ್ರ ಮೀನಿಂಗ್ ಎಂತ ಸರ್? ಕೇಳ ವಾಯ್ಸ್ ಡಿಸ್ಟರ್ಬ್. ಅಂಗಳ ಹತ್ತಿ ಬಂದವನ. ಕರೆಯಿಂದ ಅಂದ್ರೆ ಕಡೆಯಿಂದನ ಸರ್? ಸೈಡ್ ಇಂದ ಅಂತ. ಸೈಡ್ ಇಂದ ಇದು ಏನು ಅಂಗಳದ ಬದಿಯಿಂದ ಅಂತ ಅರ್ಥ. ಓಕೆ ಓಕೆ. ಅಂಗಳದ ಬದಿಯಿಂದ. ಮತ್ತೆ ಪೊಳಿ ಅಂದ್ರೆ ಪೆಟ್ಟು, ಇದು ಆಕ್ಚುಲಿ ತುಳು ಪದ ಪೊಳಿ ಅಂದ್ರೆ. ಮತ್ತೆ ಕಲಾಯ ಅಂತ ಅಂದ್ರೆ ಒಂದು ಪೂಜೆ, ಅದು ಮಲೆ ಚಾವುಂಡಿ ಇವುಗಳಿಗೆಲ್ಲ ಮಾಡುವಂತದ್ದು, ಕೋಳಿ ತಲೆ ಕೊಯ್ಯುವಂತದ್ದು. ಅದೊಂದು ಮನೆ ಜಾಲ ಅಂದ್ರೂ ಅಂಗಳನೇ ಅಲ್ಲ ಸರ್? ಮನೆ ಜಾಲ ಅಂತ ಹೇಳಿದ್ರೆ ಅಂಗಳನೆ. ನಿಮೂರ್ತಿ ಅಂದ್ರೆ? ನಿಮೂರ್ತಿ ಅಂದ್ರೆ ನಿವೃತ್ತಿ ಅಂತ ಅರ್ಥ. ನಾವು ಕನ್ನಡದಲ್ಲಿ ಏನು ನಿವೃತ್ತಿ ಅಂತ ಹೇಳ್ತೇವಲ್ಲ ಅದಕ್ಕೆ ಇದು ಸೇಮ್ ಯಥಾ. ಈಗ ನೋಡಿ ಕನ್ನಡದಿಂದ ಕೆಲವೊಂದು ಪದ ಹಳ್ಳಿಗೆ ಬರುವಾಗ ಅದು ಯಥಾ ಪ್ರಕಾರದ ಇದು ಅರ್ಥ ಬೇರೆ ಆಯ್ತು. ಈಗ ಗ್ಲುಕೋಸ್ಗೆ ಗುಲ್ಕೋಸ್ ಅಂತ ಹೇಳುವೆ, ಗುಲ್ಕೋಸ್. ಕ್ಲಿಪ್ಪುಗೆ ಕಿಲ್ಪು ಅಂತ ಹೇಳುವೆ, ಕಿಲ್ಪು. ನಿವೃತ್ತಿಗೆ ನಿಮೂರ್ತಿ ಅಂತ ಹೇಳುವೆ ಹಾಗೆ. ಮತ್ತೆ ಕಲ್ಪನೆ ಅಂತ ಒಂದು ಪದ ಉಂಟು ಹಳ್ಳಿಲಿ, ಕಲ್ಪನೆ ಅಂತ. ಅವೆಲ್ಲ ಕಲ್ಪನೆಯಲ್ಲಿ ಬರಿದಣ್ಣ, ಕಲ್ಪನೆಯಲ್ಲಿ ಅಂತ. ಕಲ್ಪನೆ ಅಂದ್ರೆ ಕಲ್ಪನೆ, ಕನ್ನಡ ಪದದಲ್ಲಿ ಕಲ್ಪನೆ, ಇದು ಹಳ್ಳಿ ಭಾಗದ ಕಲ್ಪನೆ ಅಂತ ಹೇಳುವೆ. ಇಮ್ಯಾಜಿನೇಷನ್ಗೆ ಕಲ್ಪನೆ ಅಂತ, ಇಮ್ಯಾಜಿನೇಷನ್. ಮತ್ತೆ ಇದಕ್ಕೆ ನಿಮೂರ್ತಿ ಮೂಕಿಂದ ಪಾವಲಿ ಅಂತ ಹೇಳಿದ್ರಿ ಸರ್? ಪಾವಲಿ ಅಂತ ಹೇಳಿದ್ರೆ ಈಗ ಲೀಚ್ ಇದೆಯಲ್ಲ, ಲೀಚ್ ತರಾನೇ ಸ್ವಲ್ಪ ಪಾವಳಿ ಅಂತೇಳಿ ದೊಡ್ಡದು ಬರ್ತದೆ. ಅದು ಈ ದನಗಳ ನೀರು ಕುಡಿಲಿಕ್ಕೆ ಹೋಗುವಾಗ ದನದ ಮೂಗಿನ ಒಳಗಡೆ ಹೋಗುವಂಥದ್ದು. ಅದು ಸ್ವಲ್ಪ ಒಂಥರ ಇದು ಎಂತ ಲೋಳೆ ಇರೋ ಕಾರಣ ಯಾರಿಗೆ ಮುಟ್ಟಕ್ ಒಂಥರ ಹೇಸಿಗೆ ಆಗುತ್ತೆ ಅದು, ಅದಕ್ಕೆ. ಅದಕ್ಕೆ ಇಲ್ಲಿ ಬಂದಿದೆ, ದನದ ಊರಲ್ಲಿದ್ದಾಗ ದನದ ಮೂಗಿಂದ ಪಾವಳಿ ತೆಗಿಲಿಕ್ಕೆ ಇದು ಸರಿ ಆಗ್ತಿರ್ಲಿಲ್ಲ ಅವನಿಗೆ. ದುಬೈಗೆ ಹೋದ್ಮೇಲೆ ಕೋಳಿ ಫಾರ್ಮಲ್ಲಿ ಎಲ್ಲ ತಾಳೆ ತೆಗಿಲಿಕ್ಕೂ ಏನ್ ಬೇಜಾರಿಲ್ಲ ಅಂತ ಹೇಳುವಂತದ್ದು. ಓಕೆ ಸರ್, ಇನ್ನೊಂದು ವರ್ಡ್ ಉಂಟು ಸರ್, ಮಾಯ್ಪೆ. ಮಾಯ್ಪು, ಪೊರ್ಕೆ. ಪೊರ್ಕೆ. ಓಕೆ ಓಕೆ ಓಕೆ. ಪೊರ್ಕೆ. ಅಕ್ಕೇರಿಲಿ ಅಂದ್ರೆ ಕೊನೆಗೆ, ಆಚೆ ಬದಿ, ಕೊನೆಗೆ. ಅಕ್ಕೇರಿ. ಸುರು, ನಡು, ಅಕ್ಕೇರಿ. ಸುರು ಅಂದ್ರೆ ಮೊದಲಿದ್ದು, ಫಸ್ಟ್ ಇದ್ದು. ನಡು ಇದಂದ್ರೆ ಮಧ್ಯದ್ದು. ಅಕ್ಕೇರಿ ಅಂದ್ರೆ ಲಾಸ್ಟ್ ಇದ್ದು. ಅಕ್ಕೇರಿಗೆ ಸುರುವಿನ ಹಂತಿ. ಈಗ ಉದಾಹರಣೆಗೆ ಊಟದಲ್ಲಿ ಹೇಳ್ತಾರಲ್ಲ, ಸುರುನ ಹಂತಿ, ನಡುವಿನ ಹಂತಿ, ಅಕ್ಕೇರಿ ಹಂತಿ ಅಂತ. ಸುರುವಿನ ಹಂತಿ ಅಂದ್ರೆ ಮೊದಲನೇ ಸಾಲಿನಲ್ಲಿ, ನಡುವಿನ ಸಾಲ ಅಂದ್ರೆ ನಡುವಿನ ಸಾಲಲ್ಲಿ, ಅಕ್ಕೇರಿನ ಹಂತಿ ಅಂತ ಹೇಳಿದ್ರೆ ಲಾಸ್ಟ್ ಸಾಲು ಅಂತ ಅರ್ಥ. ಸರ್, ತಣಿನ ಗಂಜಿ ಅಂತ ಉಂಟು. ತಣೆನ ಅಂದ್ರೆ ಇದು ತಂಗಳನ್ನ ಅಂತ. ತಣೆನ ಗಂಜಿ ಅಂದ್ರೆ ತಂಗಳನ್ನ. ಅದಕ್ಕೆ ಕುಡು ಅಂತ ಒಂದ್ಸೆಗೆ ಈಗ ಇಟ್ಟಿ ಹಾಕಿದ ಕುಡುಪಜ್ಜಿ ಅಂದ್ರೆ, ಇಟ್ಟಿ ಅಂದ್ರೆ ಇದು ನಮ್ಮ ಪ್ರಾನ್ಸ್. ಹೌದು, ಪ್ರಾನ್ಸ್ ಹಾಕಿರುವಂತಹ ಕುಡುಪಜ್ಜಿ, ಕುಡು ಚಟ್ನಿ ಅಂತ. ಕುಡುಪಜ್ಜಿ ಅಂದ್ರೆ ಹುರುಳಿ ಚಟ್ನಿ ಅದು. ಮತ್ತು ಇದು ತಣೆನ ಗಂಜಿ. ಇದನ್ನು ಹೇಳಕ್ಕಾಗಲ್ಲ, ತಿಂದ್ಬಿಟ್ಟು ನೋಡ್ಬೇಕಷ್ಟ ಒಂದ್ಸಲ ಅಷ್ಟೇ. ಮೂಕಳ್ಮೆ ಅಂತ ಹೇಳಿದ್ರೆ ಈಗ ನೋಡಿ, ಒಂದು ನಾಯಿ ಏನಾದ್ರು ಸ್ಮೆಲ್ ಬರುವಾಗ ಮೂಗ್ ಅರಳಿಸುತ್ತೆ ನೋಡಿ, ಹೊಳಸುತ್ತೆ, ಅದನ್ನು ಮೂಕಳ್ಮೆ ಅಂತ ಹೇಳುವಂತದ್ದು. ಮೂಕಳ್ಮೆ ನೆತ್ತಿಗೆ ಅಂತ ಹೇಳಿದ್ರೆ, ನೆತ್ತಿಗೆ ಅಂದ್ರೆ ತಲೆಗೆ ಏರುತ್ತು ಅಂತ ಹೇಳಿ. ಈಗ ದಾರಿಲಿ ಹೋಗ್ತಾ ಇದ್ದಾಗ ನಿಮ್ಗೆ ಒಂದ್ ವೇಳೆ
ಸಡನ್ ಆಗಿ ಎಲ್ಲ ಸ್ಟ್ರಾಂಗ್ ಆಗಿ ಕಾಫಿ ಸ್ಮೆಲ್ ಬರುತ್ತೆ ನೋಡಿ ಮೂಗ್ಗೆ. ಎಸ್ ಸರ್, ಎಸ್ ಸರ್. ಅದಕ್ಕೆ ಮೂಕಳ್ಮೆ ಅಂತ ಹೇಳುವಂಥದ್ದು. ಮೂಕಳ್ಮೆ ಅಂದ್ರೆ ಮೂಗು ಆ ಕಡೆಗೆ ಅರಳಿಸೋದು ಅಂತ ಅಷ್ಟೇ. ಕನ್ನಡದಲ್ಲಿ ಹೇಳೋದಾದ್ರೆ ಮೂಗರಳಿತು ಅಂತ ಹೇಳ್ತಾರಲ್ಲ, ಸೇಮ್ ಅದೇ ಮೂಗರಳಿಸು ಅಂತೇಳಿ ಅರಳಿಸುವುದು. ಹೌದು. ಓಕೆ, ಇನ್ನು ಲಾಸ್ಟ್ ಒಂದು ಪದ್ಯ. ಇನ್ನು ಯಾರವಳ ಈಗ ಉಳ್ದವ್ ಯಾರ್ಯಾರ ಮನು? ಸಂದೀಪ್ ಒಳಗೆ ಇರೋಕಲ್ಲ? ಸಂದೀಪ್ ವಿಲೇಜ್ ಸರ್. ಓಕೆ ಫೈನ್. ನಾವು ಸ್ವಲ್ಪ ಎಕ್ಸ್ಪರ್ಟ್ಸ್ ನಾವ್ಗೆ ಇಬ್ಬರು ಸಹ. ಸೊ ಓಕೆ, ಇದದು ಅದಲ್ಲ ಬಾಲ್ಯಕ್ಕೆ ಆಗ್ತಾನೆ ಬಾಲ್ಯದಾಟಿಕೆ. ಸೊ ಶುರು ಮಾಡಕ್ಕ ಸಂತೋಷ ಇಲ್ಲಿಂದ. ಸಾರಿ ಸಂದೀಪ್ ಸರ್, ನನ್ನ ಕನ್ನಡ ಒಂದ್ ಸ್ವಲ್ಪ ನಾವು ಅಯ್ಯೋ ತೊಂದ್ರೆ ಇಲ್ಲಪ್ಪ, ನೀವು ಸ್ಟಾರ್ಟ್ ಮಾಡಿ. ಹೆಣ್ಣು ಮಕ್ಕ ಯಾರೋ ನಗಾಡ್ಬೇಡಿ. ಊರು ದಟ್ಟಿ ತಮ್ಮಣ್ಣ ಗೌಡ ನಾಲ್ಕು ಗಂಡ 3 ಹೆಣ್ಣ ಮಕ್ಕಳ ಪೈಕಿ ಕಡೆ ಗಂಡ ಸಂತಾನವೇ ಹೊದ್ದೆಟ್ಟಿ ಬೆಳ್ಳಿಯಪ್ಪ ಗೌಡ. ಬೆಳ್ಳಿ ಹೊಳ್ದಿದ್ದಂಗೆ ಅವರ ವಿದ್ಯುತ್ ಕೂಡ ಹೊಳಿತಿದ್ದಕ್ಕೆ ಸಾಕ್ಷಿನೇ. ಅವು ಬರ್ದ ಯಕ್ಷಗಾನ ಪ್ರಸಂಗ, ಉದಂಕ ಚರಿತೆ. ಬೆಳ್ಳಿಯಪ್ಪ ಗೌಡ್ರ ನಾಯಕ 4 ಹೆಣ್ಣು 2 ಗಂಡ ಸಂತಾನ. ಸುರನ ಹಿರಿಯಕ್ಕನೇ ನಮ್ಮ ಬಾಲಕಿ. ಎಲ್ಲವಕ್ಕೆ ಮೊಕ್ಕನೆ ಬಾಲಕ್ಯಾಕ್ಕ. ಹುಟ್ಟಿದ ಹೊದ್ದೆಟ್ಟಿಲ್ಲಿ ಅವರು ಬೆಳೆದದೆಲ್ಲ ಸೋದರ ಮಾವನ ಮನೆಯಲ್ಲಿ. ಸತ್ಯಕ್ಕೂ ಹೇಳ್ರೆ ಅದು ಬರೇ ಮನೆ ಅಲ್ಲ, ಸ್ವರ್ಗ ಸಂಸಾರ. ಕುಡುಕಲ್ಲು ಉಕ್ರಪ್ಪ ಗೌಡ ದೇವಮ್ಮ ಮನೆ. ಅದರ ಹಿರೀಕರ್ ಮಾವನ ಮನೆಯಲ್ಲಿ ಪ್ರಾಯಕ್ಕೆ ಮುಟ್ಟು ಸೋಕಿದ್ದ ಸ್ಥಾನದಿಂದ ಆಚೆ ಕರೆಯಲಿರುವ ಹೆಣ್ಸುಳಿ ಮರ ಅರೆ ಹೊಡಿ ಅದೇ ಇವರ ಉರ್ತಕೊಳ್ಳಗೆ ಗಡ. ಇನ್ನು ಮನೆ ಆಟದ ಮೇಲೆ ಅಲ್ಲದೆ ಒಳದ ದೇವಮ್ಮ ದಿನ ಪುಣ್ಯ. ಹಿಂಗಿಕಾರ್ಕನ ನಮ್ಮ ಬಾಲೆಕ್ಯಾಕ ಹೊದ್ದೆಟ್ಟಿಗೆ ಬಂದ ತುಂಬುರ್ದೆ ಚೋಪರಾಗಿ ಅಂದ ಮಗಳ ಹೊದ್ದೆಟ್ಟಿ ಸುಬ್ಬಕ್ಕನ ಮನೆಗೆ ದೇವಮ್ಮಜ್ಜಿ ಬಾಲೇಕಿನ ಕಾರ್ಕಂಡ ಬಂದ ದಿನ ಗಮ್ಮತ್ತೇ ಗಮ್ಮತ್ತು. ಒಂದಿನ ಕಡ್ಡೆ ಉಪ್ಪಣ್ಣಂಗಿ ಗೈಪಾದರೆ ಮಾರನೇ ದಿನ ಅಲ್ಲಿಯ ಬೆಳ್ಳಿಯಪ್ಪ ಹೊಡೆದ ಹೊಳಕೆ ಗೈಪು. ಇನ್ನು ಕೋಳಿ ಮೀನ್ಗೆ ಬರ ಇಲ್ಲ. ಬಗೆ ಬಾರಣೆ ಗಮ್ಮತ್ತು ನೋಡ್ತಾ ಬಾಲಕ್ಯಂಗೆ ವಾಪಸ್ಸು ಕುಡುಕಲ್ಗೆ ಅವನೊಟ್ಟಿಗೆ ಹೋಕೆ ಮನ್ಸೇ ಇಲ್ಲೇ. ಇಲ್ಲಿ ಯಾಗೋಳು ಹಿಂಗೆ ಗಮ್ಮತ್ತಿದ್ದರೆ ನನ್ನೊಳ ನೆನ್ಸೋಳು. ಕಡೆಗೂ ಊರೊಳೊಂದಳು
ಕಡೆಗಟ್ಟಾಗಿ ಮರ್ಟ್ ಕಡೆ ಕಂಡಿರುವು ಪುಳ್ಳಿನ ಬುಟ್ಟೆ ಹೋದೋ ದೇವ ಮಜ್ಜಿ 4 ದಿನಲೇ ಬಾಲ 4 ದಿನಲೇ ಬಾಲಕ್ಯಂಗೆ ಗೊತ್ತಾತು ಅವು ಭೋಜಪ್ಪ ಚೋಪರಾಗೋದು ಬಗೆ ಬಗೆ ತಿಳಿಸಿ ಅವು ಬಂದಿರ್ಕಾಕನ ಮಾತ್ರ ಈಗಳು ಯಾಗ ನೋಡ್ರು ಒಂದೇ ಬಗೆ ಗಂಜಿ ಪೊಜ್ಜಿ. Yes. Forward to Violet, sir. ಎರಡು ಪ್ಯಾರ ನೀವ್ಗೆ ಸರ್ ಫುಲ್ 2 ಪಾರ ನೋಡ್ಬೇಕ. ಇದು ಮತ್ತು ನೆಕ್ಸ್ಟ್ ಪ್ಯಾರ ಅಷ್ಟೇ. ಓಕೆ ಸರ್. ಓಕೆ ಥ್ಯಾಂಕ್ ಯು. ಚೋಪಾರಾಗಿ ಹುಟ್ಟಿದ ಮನೆ ಸೇರಿದ ಬಾಲಕ್ಯಂಗೆ ಸುಮ್ಮನೆ ಕಾಲು ನೀಂಡಿ ಕುದ್ರಿಕೆ ಎಲ್ಲದೆ ಯಾಗ ನೋಡ್ರು ಕುಂಡೆ ಹರಿಯುವಷ್ಟು ಕೆಲಸ ಎಷ್ಟು ಮಾಡ್ರು ಮುಗಿಯದ ಕೆಲಸಕ್ಕೆ ನಮ್ಮ ಅರೆಭಾಷೆಯಲ್ಲಿ ಇದರಿಂದ ಮೇಲೇನೆ ಪದ ಇಲ್ಲೇ ಅನ್ಸಿದೆ. ಇದರಿಂದ ಮೇಲೆ ಪದನೇ ಇಲ್ಲ ಅನ್ಸಿದೆ. ಎಷ್ಟಾದ್ರೂ ಬೇಸಾಯದ ಕುಟುಂಬ, ಅದಕ್ಕೆ ಹೇಳ್ತಲ್ಲ ವ್ಯವಸಾಯ ಮಾಡ್ದವ ಬೇಗ ಸಾಯ, ಒಟ್ಟೊಟ್ಟಿಗೆ ತಮ್ಮ ತಂಗಿಗಳ ಚಾಕ್ರಿ ಬೇರೆ, ಅಪ್ಪ ಬೆಳ್ಳಿಯಪ್ಪಂಗೂ ಮಗಳು ಒಟ್ಟಿಗಿದ್ದರೆ ಕೆಲಸ ಸರಾಗಾದು. ಅದ್ರಲ್ಲೂ ಮುಖ್ಯ ಕೆಲಸ ಗ್ಯಾರ್ದಣ್ಣು ಸರಾಯ ಕಾಸಿಕೆ ಅಂತೂ ಮಕ್ಕಳಿಲ್ಲದೆ ನಿವೃತ್ತಿ ಇಲ್ಲ. ನೀ ಬಂದು ಬಾರಿ ಲಾಯ್ಕಾಯ್ತು ಬಂದದೇತ ಪೂಸಿನೂ ಹೊಡ್ಕೊಂಡವೆ. ಒಂದಿನ ಹಿಂಗೆ ಸಿಗದಾಕಿದ ಹಣ್ಣನ ಮಡ್ಕೆರಿ ತುಂಬಿಸಿದೆ, ತಲೆಯಲ್ಲಿ ಈಸಿಕೊಂಡು ಬೀಜ ಕೊಚ್ಚಿಕೆ ಕಾಸಿಗೆ ಅಪ್ಪನೊಟ್ಟಿಗೆ ಹೊರಟೋ ಬಾಲಿಕಕ್ಕ ಮಠ ಮಧ್ಯಾಹ್ನ ಕರ್ಗೆಲಿ ನಾತನ ತಲೆಯಲ್ಲಿಸಿಕೊಂಡು ಕಣ್ಣುಂಗ ಕರೆಲಿ ಬೀಸರ ಹೊತ್ತಿದ್ದವಕ್ಕೆ ಯಾವ ಪೀಡೆ ಕಣ್ಣಾಕಿತೋ ಗೊತ್ತಲೆ. ಲಂಗ ಕೊಡಿ ಕಿಂಕಿಣಿ ಬೆರಳೆಡೆಗೆ ಚೊಡ್ಡಿ ಎಡಗಿ ಬೀಳಕಾದವು ಅಲ್ಲಿಗೆ ಆಧರಿಸಿಕೊಂಡು ಮೈ ಏನೋ ಆಧರಿಸಿಕೊಂಡತ್ತು. ಆದ್ರೆ ಮಡಕೆ ಎಲ್ಲಿ ಕೇಳಿದೆ, ಮಡಕೆನ ಬುಡ ಹೊಡೆದು ಕರ್ಗೆಲಿ ಹಣ್ಣು ತಲೆ ಮೋರೆಲಿ ಹರ್ಕೊಂಡು ಮಡಕೆನ ಕಂಠ ಮಾತ್ರ ಇವರ ಕುತ್ತಿಗೆಲೆ ನಿಲ್ತುಟ್ಟು. ಹಲಸಲು ಕರ್ಗೆಲಿ ನಾತ ಮಾಯಿ ದೊಂಡೆ ಇಡೀ ಕೈಂಪೆ ಎಂತ ಕೂಸು ಅಂತ ಹೇಳ್ದ ಅಪ್ಪ ಬೆಳ್ಳಿಯಪ್ಪಗೆ. ಕೂಸು ಅಲ್ಲ ಕೂಸು ನಪ್ಪ ಬೊಯ್ಕೊಂಡೇ ಚೋಡಿಗೆ ಓಡ್ದ. ಬೆಳ್ಳಿಯಪ್ಪ ಗೌಡ್ರು ಯಾಗೋಡು ಸರಾಯಿ ಕಾಸಿಕೆ ಎಲೆ ಬಾಲೆ ಮನಸ್ಸನ್ನ ಮೇಲೆ ಮಾಡಿ ಸರ್. ಮೇಲೆ ಬಂತು ಸರ್. ಹಲೋ ಬಂದಿಟ್ಟು ಮೇಲೆ ಬಂದುಟಾ? ಬಂದಿಟ್ಟು ಈಗ ಓಕೆ ಶೋರ್. ಬೆಳ್ಳಿಯಪ್ಪ ಗೌಡ್ರು ಯಾಗೋಡು ಸರಾಯ ಕಾಸಿಕೆ ಎಲೆ ಬಾಲೆ ಮನಸ್ಸನ್ನ ಬಾಲಕ್ಯನೇ ಕರ್ಕೊಂಡು ಹೋದಕ್ಕೂ ಒಂದು ಮಹತ್ತರ ಕಾರಣನೂ ಉಂಟು. ಬಾಲಕ್ಯಕ್ಕನ ದೊಡ್ಡ ತಂಗಿ ಕಾಳಿಗುಡೆ ಭಯಂಕರ ಕಿಲಾಡಿ. ಕರ್ಕೊಂಡು ಹೋದರೆ ಕಾಸಿದಲ್ಲಿಂದ ಚೂರಾನು ಹೊಯ್ಕಣದೆ ಹೊರಡಿಕಿಲ್ಲ. ಕಡೆಗೆ ನೋಡ್ರೆ ಕಾಸಿ ತಂಗಿ ಹೇಳಿದ್ರೆ 2 ಬೆರಳು ನಪ್ಪಾರು ಕಮ್ಮಿ ಆಗಿದ್ದದೆ. ಇದು ಕುಪ್ಪಿ ಗ್ಲಾಸಿಗೆ ಹೊಯ್ದು ಗ್ಯಾದ್ರಣ್ಣ ತರ ಅರ್ತೆ ನೋಡ್ದ ಹಳೆ ಕ್ರಮ. ಕುಪ್ಪಿ ಗ್ಲಾಸ್ನ ಅಡಿಯಿಂದ ಸರಿಯಾಗಿ ನಡು ಬೆರಳು ಕೊಡಿ ಬೆರಳು ಮಟ್ಟಕ್ಕೆ ಸರಿ ಸಿಕ್ಕೋಕು. ಅಲ್ಲಿಗೆ ಒಂದು ಹದ. 30-90ಗಳ ಪ್ರಮಾಣಗಳೇ ಅಲ್ಲಿತ್ಲೆ. 30-90ನ ಪ್ರಮಾಣಗಳೇ ಅಲ್ಲಿತ್ಲೆ. ಜೋನಿ ಬೆಲ್ಲದ ಭರಣಿಯಿಂದ ಎಲ್ಲವೂ ಬೆರಳು ಕಂತಿಸಿ ತೆಗೆದರೆ ಕಾಳಿಗೂಡೆ ಮಾತ್ರ ಕಂತಿಸಿದ ಜಾಗಿನ ಅಲ್ಲಿಗೆ ಪೂಜೆ ಬಿಡ್ತು. ಆಗ ತೆಗ್ದದ್ದು ಗೊತ್ತಾದ್ಲೆ ಅಲ್ಲ. ಕಡೆಗೂ ಇನ್ನೊಂದು ದಿನ ಮಗಳ ಕರ್ಕೊಂಡು ಕಾಸಿಗೆ ಹೋದ ಬೆಳ್ಳಿಯಪ್ಪ. ಮಡಕೆಗಳೆಲ್ಲ ಲಾಯಕ್ಲಿ ಈಸಿ
ಕರೆಯಲ್ಲಿ ಗುಂಬ, ಸರಾಯಿ ತೆಗಿನ ಸಣ್ಣ ಬಾಯಿನ ಮಡಕೆ. ಗುಂಬನನ್ನು ಅಂಡಿಸಿ ಇಸಿದು ಮೇಲೆ ಮಡಕೆಯಲ್ಲಿ ನೀರು ಬಿಸಿ ಆದದರ ಬದಲಾಯಿಸಿಕೆ ನೋಡಿಕ ಕೂಸು ತೇಳಿ ಚಣ್ಣೀರು ತಾಕೆ ಚೋಡಿ ಹೋದ. ಈ ಗುಂಬಲ್ಲಿ ಹನಿ ಹನಿ ಸರಾಯಿ ಕೂಡ್ದೆ ನೋಡಿತ ಕೂಸು ಆ ಗಮನ ಆಹಾ ಸರಾಯಿ ಸರ್ ನೋಡ್ದೆ ನೋಡಿಕೆ ಖುಷಿ. ಒಮ್ಮೆ ಇನ್ನೊಮ್ಮೆ ಈ ಗುಂಬಲ್ಲಿ ಹನಿ ಹನಿ ಸರಾಯ ಕೂಡ್ದೆ ನೋಡಿಕೆ ಖುಷಿ ಆ ಗಮನ ಆಹಾ ಸರಾಯದ ಶುದ್ಧತೆ ನೋಡಿಕೆ ಒಂದು ಕ್ರಮ ಉಟ್ಟು. ಒಂದು ಒಣಕಿಲ ಮಡಲು ಸೋಗೆ ಕೊಡಿ ಬಾಳೆ ಕೀಂತು ಆದೆ ನಾ ಸರಾಯಕ್ಕೆ ಕಂತಸಿ ಮತ್ತೆ ಕಿಚ್ಚಿಗೆ ಹಿಡಿದರೆ ಒಮ್ಮೆಗೆ ಅದಕ್ಕೆ ಕಿಚ್ಚು ಹಿಡ್ಕೊಂಡದೆ. ನೀಲಿ ಕಿಚ್ಚು ಅಲ್ಲಿಗೆ ಸರಾಯಿ 100% ಶುದ್ಧ. ಒಬ್ಬನೇ ಚುರ್ಕರ ಕುದ್ದು ಒಬ್ಬನೇ ಎಲ್ಲಿ ಹೋಗ್ತದು ಸರಿ ನಡುದಿಟ್ಟು ಸರ್ ಮಿಡ್ ಎಕ್ಸಾಕ್ಟ್ 100% ಸೈಡ್ ಗುಂಬ ಹಿಡ್ದೋ ನೋಡಿ. ಕಿಚ್ಚು ಹಿಡ್ಕೊಂಡದ ಸರಾಯಕ್ಕೆ ಅಲ್ಲ ಮೇಲೆ ಅಲ್ಲ 100% ಸರಾಯಿ 100% ಶುದ್ಧ. ಒಬ್ಬನೇ ಚುರ್ಕರ ಕುದ್ದುಕೊಂಡು ಕಾಲು ಚಿನ್ನರ್ಪಿಸಿ ಕಂಬೋದು ಯಾರಿಗೆ ಆದರೂ ಹಿಂಸೆನೆ. ಹಂಗೆ ಕುದ್ದಿದ್ದ ಬಾಲ್ಯಕ್ಕಂಗೂ ಸರಾಯ ಎಷ್ಟು ತುಂಬಿಟ್ಟು ನೋಡಿಕೆ ಆಸೆ. ಅಪ್ಪ ಹೆಂಗು ಹಕ್ಕಲ ಇಲ್ಲೇ ನೋಡೋನೋತ ಎರಡು ಮಡ್ಲಿಗೆ ಕಿಚ್ಚು ಹೊತ್ತಿಸಿ ಅದರ್ನೇ ಗುಂಬದಕ್ಕಲಕ್ಕೆ ಹಿಡ್ದು ನೋಡಿ. ಕಿಚ್ಚು ಹಿಡ್ಕೊಂಡದೆ ಸರಾಯಕ್ಕೆ ಬಗ್ಗಂತ ಅಷ್ಟೆತ್ತರಕ್ಕೆ ಹೊತ್ತಿದ ಕಿಚ್ಚಿ ನಿತ್ತದು ಗುಂಬಲಿದ್ದ ಸರಾಯಿ ಹೊತ್ತಿ ಅರ್ಧ ಮೇಲೇನೆ ಒತ್ತಾರೆ ಹೊತ್ತಿ ಅರ್ಧ ಮೇಲೇನೆ ಕಿಚ್ಚಿಕೊಂಡು ಓಡಿ ಬಂದ ಬೆಳ್ಳಿಯಪ್ಪ ಸರಾಯಿ ಹೋತಲ್ಲ ಆತ ಹನೀಸು ಸಿಟ್ಟು ಮಾಡಿಕೊಂಡನೆ. ನಿಂಗೆ ಏನತ್ಲೆರಲ್ಲ ಕೂಸು ಅಂತ ಹೆದರಿ ಚಂಡಿಯಾದಿ ದರ್ಪುತ್ತಿದ್ದ ಬಾಲಕನ ಮನೆಗೆ ಕರ್ಕೊಂಡು ಹೊರಟು. ಅಂತೂ ಬಾಲಕನ ಬಾಲ್ಯ ದಾಟಿಕೆ ಅಂತ ಅಪ್ಪ ಬೆಳ್ಳಿಯಪ್ಪಂಗೆ ಇನ್ನೊಮ್ಮೆ ಸರಾಯ ಇಲ್ಲದಂಗ ಬಾಲಕನ ಬಾಲ್ಯ ದಾಟಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ದುಬೈನ ಕತೆ ಮತ್ತೆ ಇದು ಬಾರಿ ಲಾಯ್ ಕೊಟ್ಟು. ಇದರಲ್ಲಿ ಬರುವಂತಹ ಕತೆ ಇದೆ ಆಕ್ಚುಲಿ ಸತ್ಯ ಕತೆ. ಇದು ಸತ್ಯ ಕತೆ ಹೇಳಿದ್ರೆ ಬಾಲಕಿ ಹೇಳುವ ನನ್ನ ದೊಡ್ಡಮ್ಮ, ಅಮ್ಮನ ದೊಡ್ಡ ಅಕ್ಕ. ಸೊ ಹೊದ್ದೆಟ್ಟಿ ತಮ್ಮಣ್ಣ ನನ್ನ ಅಜ್ಜ. ಇವು ಬರ್ದ ಕತೆ ಉದಂಕ ಚರಿತೆ ಅಂತೇಳಿ. ಇವರ ನಮ್ಮ ಅವ್ವನ ಮನೆ ಕುಡೆಕಲ್, ಯಾರೀಗ ಮನುಜನ ಮನೆ ಉಂಟಲ್ಲ ಅದೇ ಮನೆ ನಮ್ಮ ಅವ್ವನ ತಂದದ್ದು. ಇದು ಹಳೆಯ ಕತೆಗ ಅಮ್ಮನ ಅಮ್ಮ ಅಲ್ಲ ಅಮ್ಮನ ಅಮ್ಮ ಅವು ಹೌದು ಹಂಗೆ. ಸೊ ಇಲ್ಲಿ ಬರುವಂತ ಗೊತ್ತಾಗದ ಶಬ್ದಗ ಯಾವ್ದಾರು ಇಲ್ಲಿ ಮೋಕೆ ಅಂತ ಹೇಳಿದ್ರೆ ಪ್ರೀತಿ ಅಂತ ಅರ್ಥ. ಅದು ತುಳು ಶಬ್ದ. ಉರ್ತಕೊಳ್ಳಿ ಅಂದ್ರೆ ಉರಿಕೊಳ್ಳಿ ಅಂತ ಅರ್ಥ. ಚೂಟಿ ಅಂತ ಹೇಳಲ್ಲ, ಚೂಟಿ. ಇನ್ನೊಂದು ಪದ ತಂಬೂರ್ದು ತುಂಟ ತುಂಬಾ ಇದು ತುಂಬಾ ಸ್ಮಾರ್ಟ್ ಅಂತ. ತುಂಬಾ ಸ್ಮಾರ್ಟ್ ಅವರು. ಆಕ್ಟಿವ್ ತಂಬೂರ್ದು ಅಂದ್ರೆ ಗೊತ್ತಾತಾ? ಸೆಟ್ಲ್ ಅದು ತಂಬೂರ್ದೆ ಸೆಟ್ಲ್ ಅದು ಅಂತ ಅರ್ಥ. ಚೋಪರ್ ಆಗಿ ಅಂತ ಹೇಳಿದ್ರೆ ಅಂತ ಬೇಜಾರಾಗಿಂತಲ್ಲ, ಒಂದು ಇದು ದಿವಾಳಿ ಟೈಪ್. ದಿವಾಳಿ ಅಲ್ಲ, ಚೋಪರ್ ಅಂತ ಹೇಳಿದ್ರೆ ಇದು ಪಾಪರಾಗಿ ಅಸಹಾಯಕರಾಗಿ ಅಂತ ಹೇಳಿ ಚೋಪರ್ ಅಂತ ಹೇಳಿ. ಓಕೆ. ಮತ್ತೆ ಸರ್ ಕಡ್ಡೆ ಉಪ್ಪಣ ಅಂತ. ಕಡ್ಡೆ ಅಂದ್ರೆ ಕಡವೆ. ಉಪ್ಪಣ ಅಂತಂದ್ರೆ ಇದು ಮಾಂಸ ಉಪ್ಪು ಹಾಕಿ ಒಣಗಿಸಿದ್ದು, ಅದಕ್ಕೆ ಉಪ್ಪಣ ಅಂತ ಒಣ ಮಾಂಸ. ಮತ್ತೆ ಉರಿಯೋಳು ಅಂತ ಅಂದ್ರೆ ಕಾಡ್ಪಾಪ.
ಕಾಡು ಪಾಪ, ಕನ್ನಡದಲ್ಲಿ ಕಾಡು ಪಾಪ ಅಂತ ಹೇಳ್ತಾರೆ. ಅದು ಕಣ್ಣಲ್ಲಿ ಯಾವತ್ತು ನೀರು ಹರಿಸ್ತಾನೇ ಇರುತ್ತೆ, ಕಣ್ಣೀರು. ಅದಕ್ಕೆ ಸಣ್ಣ ಮಕ್ಳು ಯಾರಾದ್ರೂ ಅಳ್ತಾ ಇದ್ರೆ ಅವ್ರಿಗೆ ನೀ ಅಂತ ಇವನಿಗೆ ಉರಿಯೋಳು ಅಂತ ಹೇಳು ಅಂತ ಹೆಸರಿದ್ದದೆ. ಸರ್ ಹೊಳಕೆ ಅಂದ್ರೆ ಉಡ. ಉಡ ಅಲ್ಲ, ಉಡ ಅಂದ್ರೆ ಉಡಗಿಂತ ಮೇಲೆ ಸ್ವಲ್ಪ ಶಾರ್ಪ್ ಇದೆ ಅಲ್ಲ ಅದು. ಹೌದು, ಮೊನ್ನೆ ಹೇಳ್ದೆ ನೋಡಿ, 2 ವ್ಯತ್ಯಾಸ ಉಂಟು ಅಂತೇಳಿ. ಎಸ್ ಸರ್. ಅದೇ ಕರ್ಗೆಲ್ ನಾತನ ಅಂತ ಹೇಳಿದ್ರಲ್ಲ ಸರ್. ಕರ್ಗೆಲ್ ಅಂದ್ರೆ ಕರಗಿದ ವಾಸನೆ ಅಂತ. ಇನ್ನು ಹೇಳಿದೆ. ಇಲ್ಲಿಂದ ನೆಕ್ಸ್ಟ್ ಹೊಸ ವರ್ಡ್ ಸಿಕ್ಕಿದೆ. ಕಿಂಕಣಿ ಬೆರಳೆ ಅಂದ್ರೆ ಕಿರು ಬೆರಳು. ಬೀಜಕೊಚ್ಚಿ ಅಂದ್ರೆ ಸಿಕ್ಕಿ. ಚೊಡ್ಚಿ ಅಂದ್ರೆ ಸಿಕ್ಕಾಕೊಂಡು, ಕಿರು ಬೆರಳಿಗೆ ಸಿಕ್ಕಾಕೊಂಡು ಅಂತೇಳಿ. ಮತ್ತೆ ಬೀಜಕೊಚ್ಚಿ ಅಂದ್ರೆ ಗೇರ್ ಬೀಜದ ಇದು ಫಾರ್ಮ್, ತೋಟ. ಅಲ್ಲಿ ಗೇರ್ ಬೀಜ ತೋಟ ಅಂತ ಹೇಳಿದ್ರೆ ಬೀಜಕೊಚ್ಚಿ. ತೋಟ ಅಲ್ಲ ಸರ್, ತೋಟ ಅಲ್ಲ, ಅದು ಮಾರುಕಟ್ಟೆ. ಗುಡ್ಡೆ ಬೀಜಕೊಚ್ಚಿ ಅಂತ ಹೇಳಿದ್ರೆ ಗುಡ್ಡ. ಅದೀಗ ಹೇಳುವಂತ ವರ್ಡ್ ಹೇಗಾಗ್ಬಿಟ್ಟಿದ್ರೆ ಬೀಜಕೊಚ್ಚಿ ಅನ್ನೋಂತ ಈಗ ರಬ್ಬರ್ ಕೊಚ್ಚಿ ಅಂತ ಹೇಳುವಂತದ್ದು ಪದ ಬಂದೇ ಹೋಗ್ಬಿಟ್ಟು ಈಗ ಹಂಗೆ. ಕಣ್ಗ ಕರೆಯಲ್ಲಿ ಬೀಸರ ಕಣಂಗ ಅಂತ ಹೇಳಿದ್ರೆ ಇದು ಎಂತದ್ದು ನೋಡಿ, 2 ಜಾಗಗಳ ಮಧ್ಯಭಾಗದಲ್ಲಿ ನೀರು ಹೋಗುವಾಗ ದೊಡ್ಡದಾಗಿ ಹಳ್ಳ ತೋಡಿರ್ತಾರಲ್ಲ ಆಳವಾಗಿ, ಅದು ಗಡಿ ಗುರುತಿಗೆ ವಿಶೇಷವಾಗಿ. ಕಂದಕ, ಕನ್ನಡದಲ್ಲಿ ಕಂದಕ ಅಂತ ಹೇಳಿಲ್ಲ. ಹೌದು. ಬೀಸರ ಅಂತ ಹೇಳಿದ್ರೆ ನಾವು ನಡು ಮಧ್ಯಾಹ್ನ ಸ್ವಲ್ಪ ಕಣ್ ಮುಚ್ಚಿದಾಗಿ ಮುಚ್ಕೊಂಡು ಇದು ಕಾಲು ಎಳ್ಕೊಂಡು ಹೋಗ್ತೀವಲ್ವಾ, ಅದಕ್ಕೆ ಬೀಸರ ಅಂತ ಹೇಳುದು. ಮತ್ತೆ ಮಡಕೆನ ಕಂಠ ಅಂದ್ರೆ ಮಡಿಕೆಯ ಕುತ್ತಿಗೆ ಮಾತ್ರ. ನೇಲ್ತುಟ್ಟು ಅಂದ್ರೆ ನೇತಾಡ್ತಾ ಇದೆ ಅಂತನಾ? ಎಕ್ಸಾಕ್ಟ್ಲಿ, ಸೂಪರ್. ಚೋಡಿ ಅಂದ್ರೆ ತೋಡಿಗೆ ಓಡ್ದು ಅಂತ. ಕಂತಸಿ ಅಂದ್ರೆ ಮುಳುಗಿಸಿ. ತಳಕಂತು ಅಂತೇಳಿ ಅಂದ್ರೆ ಕನ್ನಡದಲ್ಲಿ ತಳಕಂತಿತು ಅಂತೇಳುವೆ ನೋಡಿ. ಕನ್ನಡದಲ್ಲಿ ನೋಡ್ರೆ ಕಂತು ಎನ್ನುವಂತ ಮೂಲ ಪದ ಕನ್ನಡದಲ್ಲೇ ಬಂದದೆ. ಯಾಕಂತಂದ್ರೆ ಇದು ಏನದು ನೀರ್ ಎಳಿಲಿಕ್ಕೆ ಇದು ಬಾವಿಗೆ ಇದು ಮಡಿಕೆ ಬಿಡುವ ಇದು ಕೊಡಪಣ ಬಿಡುವಾಗ ತಳಕಂತಿತು ಅಂತೇಳಿ ಹಾಕುವೆ ಹಂಗೆ. ನೆಕ್ಸ್ಟ್ ಪೂಜಿ ಬುಡ್ಡು ಅಂತೇನೋ ಹೇಳಿದ್ರು ಸರ್ ಒಂದ್ ವರ್ಡ್. ಪೂಜಿದ್ ಅಂದ್ರೆ ಉಜ್ಬಿಟ್ಟು ಅಂತ. ಬುಡ್ಡು ಏನೋ ಹೇಳ್ತೀವಿ ಒಂದ್ ವರ್ಡ್, ಬುಡ್ಡು ಅದ್ರ ಜೊತೆನೆ ಬಂತು, ಪೂಜಿ ಬುಡ್ಡು ಅಂತ. ಪೂಜಿ ಬುಟ್ಟು ಅಂದ್ರೆ ವರ್ಷ ಬಿಟ್ಟು ಅಂತ. ಪೂಜಿ ಅಂದ್ರೆ ಉಜ್ಜು ಬಿಟ್ಟು ಅಂತ ಅರ್ಥ. ಪೂಜೆ ವರ್ಷದ್ದು. ಈಗ ಇದು ನಿಮ್ಗೆ ಬಟ್ಲಲ್ಲಿ ಈಗ ಪಾಯಸ ಬಿತ್ತು ಅಂತ ಹೇಳಿದ್ರೆ ಲಾಸ್ಟ್ ಪಡೆಯವರೆಗೂ ಬೆರಳಿಂದ ಅದನ್ನ ಚೀಟ್ ತಿಂತೀರಲ್ವಾ, ಅದಕ್ಕೆ ಪೂಜಿ ಬಿಡೋದು ಅಂತ ಹೇಳೋದು ಆತರ. ನೆಕ್ಸ್ಟ್ ಅಂಡಸಿ ಅಂತ ಅಂಡಸಿ ಅಂದ್ರೆ ತಾಗಿಸಿ ಅಂತ ಅರ್ಥ. ತಾಗಿಸಿ ಒಂದಕ್ಕೊಂದು ಅಂಟಿಸಿ ಇಡ್ತಾರಲ್ಲ, ಒಂದು ಮಡಿಕೆಯ ಪಕ್ಕ ಇನ್ನೊಂದು ಮಡಿಕೆಯ ಪಕ್ಕಕ್ಕೆ, ಅದಕ್ಕೆ ಅಂಡಿಸಿಡೋದು ಅಂತ. ತಣ್ಣೀರ್ ಅಂದ್ರೆ ಚಣ್ಣೀರ್ ಅಂದ್ರೆ ತಣ್ಣೀರು. ಮತ್ತೆ ಮಡ್ಲನಿಂದ ಬಂದ್ಬಿಟ್ಟು ಅದು ಒಣಗಿದ ಅಂದ್ರೆ ಒಣಗಿಲೆ. ಚುರ್ಕರ ಅಂತ ಒಂದು ಹೇಳಿದ್ವಿ ವರ್ಡ್. ಚುರ್ಕರ ಅಂದ್ರೆ ಇದು ಕುಕ್ಕರ್ಗಾಲಲ್ಲಿ ಕೂರೋದು. ಕುಕ್ಕರ್ಗಾಲಲ್ಲಿ ಕೂರೋದಕ್ಕೆ ಚುರ್ಕರ ಅಂತ ಹೇಳೋದು. ಚಿನ್ನೆರ್ಪೆದು ಅಂತ ಹೇಳಿದ್ರೆ ಇದು ಇರುವೆ ಹತ್ತದು ಅಂತ ಹೇಳ್ತಾರಲ್ವಾ ಕಾಲ್ಗೆ, ಸೆನ್ಸಿಟೈಸೇಷನ್ ಹೋದಂಗ ಆಗುತ್ತಲ್ಲ ಅದು. ಗುಂಬ ಅಂದ್ರೆ ಇದೊಂದು ಚಿಕ್ಕ ಮಡಿಕೆ. ಗುಂಬ ಅಂದ್ರೆ ಚಿಕ್ಕ ಸೈಜಿನ ಮಡಿಕೆ. ಅಂದ್ರೆ ಚಿಕ್ಕ ಮಡಿಕೆ, ಅದ್ರಲ್ಲಿ ವಿಶೇಷ ಅದ್ರ ಬಾಯಿ ತುಂಬಾ ಚಿಕ್ಕದು. ಅದು ಯಾಕೆ ಚಿಕ್ಕದು ಅಂತ ಹೇಳಿದ್ರೆ ಏನಿದು ಸರಾಯಿ ಆಲ್ಕೋಹಾಲ್ ಕಲೆಕ್ಟ್ ಮಾಡ್ತಾರಲ್ಲ, ಅದು ಡೈರೆಕ್ಟ್ ಆಗಿ ಇದು ಎಂತ ಆಲ್ಕೋಹಾಲ್ ಕಂಟೆಂಟ್ ಇರುತ್ತಲ್ವಾ. ಸೊ ಬಾಯಿ ಚಿಕ್ಕದಾಗಿದ್ರೆ ಈಸಿಯಾಗಿ ಇವಾಪರೇಟ್ ಆಗಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕ ಬಾಯಿದು ಸಪರೇಟ್ ಆಗಿ ಇಟ್ಟಿರ್ತಾರೆ ಮಡಿಕೆದು. ಸರ್ ಹನೀಸ್ ಒಂದ್ ವರ್ಡ್ ಮೊನ್ನೆ ಹೇಳ್ಕೊಟ್ರು, ಅದ್ ಮರ್ತು ಸ್ವಲ್ಪ ಅಂತ. ಚಂಡಿ ಅಂದ್ರೆ ಒದ್ದೆ ಆಗೋದು ಅಂತ ಅರ್ಥ. ಹೆದ್ರಿ ಚಂಡಿ ಅಂದ್ರೆ ಹೆದ್ರಿ ಹೋಗಿ ಒದ್ದೆ ಆಗ್ಬಿಟ್ಟು. ದರ್ಪೋದ ಅಂದ್ರೆ ನಡುಗೋದು ಅಂತ ಅರ್ಥ. ಹೆದ್ರೋಗ್ಬಿಟ್ಟು ಅಂದ್ರೆ ಒಂದೇ ಸಲಕ್ಕೆ ಬೆಂಕಿ ಹತ್ಕೊಳ್ತಲ್ಲ, ಅದನ್ನ ನೋಡ್ಬಿಟ್ಟು ಹೆದ್ರೋಗ್ಬಿಟ್ಟು ಒದ್ದೆಯಾಗಿ ನಡುಗಕ್ ಸ್ಟಾರ್ಟ್ ಆದ್ರು ಅಂತ ಅರ್ಥ. ಶಿವರಿಂಗ್. ಹೌದು, ಶಿವರಿಂಗ್ ಡ್ಯೂ ಟು ಇದು ಫಿಯರ್ ಹಂಗೆ. ಓಕೆ ಸರ್, ಓಕೆ. ಜೋನಿ ಬೆಲ್ಲ ಮೋಸ್ಟ್ಲಿ ನಿಮ್ಗೆ ಗೊತ್ತಿರ್ಬೋದು, ನಿಮ್ ಕಡೆಯಿಂದ ಬಂದಿರೋದು. ಓಕೆ, ಶಿವಮೊಗ್ಗದಿಂದಲೇ. ಇವಾಗಿಲ್ಲ ನಮ್ ಕಡೆ, ಮೊದ್ಲೆಲ್ಲ ಜೋನಿ ಬೆಲ್ಲ ಮಾಡ್ತಾರೆ. ಅದೊಂದು ಪದ ಬಿಡಿಸಿ ಸರ್, ಬಾಲ್ಯ ದಾಟಿಕೆ. ಬಾಲ್ಯಕ್ಕೆ ಅಕ್ಕನ ಬಾಲ್ಯದ ಆಟಿಕೆ. ಬಾಲಕಿ ಅಕ್ಕನ ಬಾಲ್ಯದ ಆಟಿಕೆ.
ಆಟ ಸಾಮಾನು. ಓಕೆ, ಇದಿಷ್ಟು ಸತ್ಯ ಕತೆ. ನಾವು ಹುಟ್ಟೋಕ್ಕಿಂತ ಮೊದ್ಲೇ ಆಗಿರೋದು. ಟಾಪ್ ಟು ಬಾಟಮ್ ನಮ್ ದೊಡ್ಡಮ್ಮನೆ ಹೇಳಿದ್ದು. ಬರದ್ಮೇಲೆ ಸಿಕ್ಕಾಪಟ್ಟೆ ಉಗಿಸ್ಕೊಂಡಿದ್ದೀನಿ. ಬರ್ದಿದ್ದು ಚಂದ ಇದೆ ಸರ್. ಥ್ಯಾಂಕ್ ಯು. ಅದಕ್ಕೆ ಆಕ್ಚುಲಿ ಈ ಕತೆ ಹೇಳದ್ಮೇಲೆ ದೊಡ್ಡಮ್ಮ ನನ್ ಕತೆ ಹೇಳದ್ ಬಿಟ್ಟಿದ್ದು. ನಾ ಇದು ಏನ್ ಹೇಳಿದ್ರೆ ಇಲ್ಲ ನೀ ಎಲ್ಲ ಬರಿತೀಯ ಅಂತ ಹೇಳ್ಬಿಟ್ಟು. ಬಟ್ ಏನೋ ಇವಾಗ ಒಂದ್ ಸ್ವಲ್ಪ ಇದು ಹೇಳ್ಕೊಡ್ತಾರೆ, ಪರವಾಗಿಲ್ಲ. ಬಟ್ ಫಸ್ಟಿಗೆ ಹೇಳ್ತಾರೆ ನಿಮಗೆ ಹೇಳಕ್ಕೆ ಹೋಗಲ್ಲ, ಹೇಳಿ ಅಮ್ಮ. ಬ್ಲಾಗ್ ಮೇಲೆ ನಾ ಮೆಸೇಜ್ ಮಾಡ್ನೆ ಸರ್, ನಿಮಗೆ ಗ್ರೂಪ್ಲಿ ಮೆಸೇಜ್ ಮಾಡ್ನೆ. ಹಂಗಾಗಿ ಓಕೆ ಫೈನ್. ಸೊ ಇಲ್ಲಿಗೆ ಗಂಟೆ ಸುಮಾರು ಅರ್ಧ ಗಂಟೆ ಹೆಚ್ಚಿಗೆ ಆಯ್ತು. ಸೊ ಇವತ್ತಿನ ಕತೆ ಓದಿ ಕಲಿ. ಸುರೇಶ್ ಶುಕ್ರವಾರ ಮಾತಾಡಿ ಕಲ್ತೋ, ಶನಿವಾರ ಸಂಡೇ ಕೇಳಿ ಕಲ್ತೋ, ಸೊ ಇಂದು ಓದಿ ಕಲ್ತೋ. ಇದಲ್ಲದೆ ಇನ್ನ ಕೆಲವೊಂದು ಪದಗಳ ಮಾಡುವಂಥದ್ದು ನಾಳೆಗೆ ಮುಂದುವರಿಸುವೆ. ಇಲ್ಲಿವರೆಗೆ ಇಂದಿನ ಕ್ಲಾಸ್ಲಿ ಏನಾರು ಪ್ರಶ್ನೆ ಕೊಟ್ಟು ನಮ್ಮ ಗೆಸ್ಟ್ಗಳಿಗೆ ವಿಶೇಷ ಧನ್ಯವಾದಗ. ತೇಜಾಗ ಸ್ವಪ್ನ ಆಗಂದಾಳೆ ಕುದ್ದಾಳರಿ, ವೆರಿ ಸೀರಿಯಸ್ಲಿ ಹ್ಯಾಪಿ ಟು ಸಿ ಯು ಬೋತ್. ಪುನೀತ್ ರಾಘವೇಂದ್ರ ಸರ್ದು ಮಿಣ್ಪುಳಿ ಪುಸ್ತಕ ಓದಿದ್ರೆ ತುಂಬಾ ಅರೆಭಾಷೆ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಚಂದ ಉಂಟು ಪುಸ್ತಕ. ನಾನ್ ಸ್ವಲ್ಪ ಓದಿದೆ, ಬಟ್ ನನ್ ಕೆಲಸ ಟೈಮ್ ಓದಿಕಾಗ ಹಂಗೆ ಇಟ್ಟಾಳೆ. ಕಂಪ್ಲೀಟ್ ಮಾಡಿ ನಂಗೊಂದು ರಿವ್ಯೂ ಬರಬೇಕು ಅದ್ರ ಬಗ್ಗೆ. ಎಲ್ಲ ಆ ಬುಕ್ ತಕೊಂಡು ಓದಿ, ತುಂಬಾ ಚಂದ ಉಂಟು ಬುಕ್. ಸೊ ಈ ತರದ ಕಥೆ ಅದ್ರಲ್ಲಿ ತುಂಬಾ ಸಿಕ್ಕಿದೆ, ಚಂದ ಚಂದ. ಸರಿ, ಹೋಗ್ಲಾ ಅಂತ ಹೇಳಕ್ ಎಂತ ಹೇಳ್ತಾರೆ ಸರ್? ಹೋಕ ಬರ್ಲಾ, ಬರಕ, ತಗೊಳ್ಳ ಅನ್ನೋದಕ್ಕೆ ಅಲ್ಲ ತಗೊಳ್ತೀನಿ ಅಲ್ಲ ಸರ್? ತಕಣಕ. ಇಲ್ಲಿ ಇನ್ನೊಂದು ಪದ ಅಲ್ಗದೆ. ಅಲ್ಗದೆ ಅಂದ್ರೆ ಅಲುಗಾಡದೆ ಅಂತ ಅರ್ಥ. ಅಲುಗಾಡದೆ, ಇದಕ್ಕೆ ಅಲ್ಗದೆ ಅಂತ. ಅಲ್ಗದೆ ಅಂದ್ರೆ ಅಲುಗಾಡದೆ ಕನ್ನಡದಲ್ಲಿ. ಓಕೆ ಸರಿ, ಈಗ ಬ್ಲಾಗ್ ಐಡಿಯಮ್ ನಾ ಕಳ್ಸಿದ್ದಾನೆ. ನೀವು ಆರಾಮಲ್ಲಿ ಒಂದ್ ರೌಂಡ್ ಓದಕ್, ಬಿಕಾಸ್ ಆರಾಮಲ್ಲಿ ಖುದ್ದು ಓದಿರಿ ಅದು ಒಂದೊಂದು ಪದಗ ನೆನಪಾಗ್ತಾ ಇದ್ದದೆ. ಅದಕ್ಕೆ ಆಕ್ಚುಲಿ ಅರೆಭಾಷೆ ಬರೀ ನನ್ನದ್ ಮಾತ್ರ ಇಲ್ಲ, ಆಕ್ಚುಲಿ ನಾವುಗೂ ಸಹ ಒಂದೊಂದು ಪದ ಮರ್ತು ಹೋಗ್ತಾ ಇದ್ದದೆ. ಅದಕ್ಕೆ ನಾ ಕುತ್ಕೊಂಡು ನಮ್ಮ ಈ ಮೊನ್ನೆ ಬಂದಂತ ಗೆಸ್ಟ್ ಇದು PG ಗೌಡ ಅಂಬೇಕಲ್ ಅವ್ರದ್ದಾಗಲಿ, ಮತ್ತೆ ವಿನೋದ್ ಮೂಡಗದ್ದೆ ಅವ್ರದ್ದು, ಇವ್ರದೆಲ್ಲ, ಮತ್ತೆ MG ಕಾವೇರಮ್ಮ ಇವ್ರದೆಲ್ಲ ಪುಸ್ತಕಗಳು ಓದ್ತಾ ಇದ್ದಾನೆ. ಯಾಕಂದ್ರೆ ಓದಿ ಕಾಕೊಂಡು ನಾವು ಸಹ ನೆನಪಾದೆ, ಕೆಲವೊಂದು ಪದಗ ಮರ್ತು ಹೋದೆಲ್ಲ. ಅದಕ್ಕೆ ಸೊ ಓದಿಕೊಂಡಿದ್ದಾರೆ, ಎಲ್ಲ ನೆನಪಾದಿದ್ದಾರೆ ಅಂತ ನೆನಪಿರ್ದಿದೆ. ಅದಕ್ಕೆ ಮತ್ತೆ ಹಳೆ ಸ್ಟೋರೀಸ್ ಕೂಡ ಗೊತ್ತಾದೆ, ಓದ್ತಾ ಇದ್ದಾರೆ. ಹೌದು ಅರೆಭಾಷೆಯಲ್ಲಿ, ಎಸ್ಪೆಷಲಿ ಅರೆಭಾಷೆಯಲ್ಲಿ ಸುಳ್ಯ ಮತ್ತು ಮಡಿಕೇರಿ ಭಾಗ ತುಂಬಾ ಒಳ್ಳೊಳ್ಳೆ ಕಥೆಗಳಿರ್ತದೆ. ಅದು ಸಂಪ್ರದಾಯ ಕೂಡ ಹೌದು, ಮತ್ತೆ ಹಳೆ ಕತೆ, ಹಳೆ ನೈಜ ಘಟನೆ ಕೂಡ ಆಗಿರ್ತದೆ. ಮತ್ತೆ ಈಗ ನೋಡಿ, ಈಗ ಕೆಲವೊಂದು ಆಕ್ಚುಲಿ ಮಿಣ್ಪುಳಿ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಾರೆ, ಹಳೆ ಮರ್ತೋದ ಪದಗಳ ಒಟ್ಟು ಸೇರಿಸಿಕೆ ಅಂತ. ಈಗ ನೋಡಿ, ಕಂತಿತ ಹೇಳುವಂತದ್ರೆ ಈಗದ ಮಕ್ಕ ಕೇಳೋದ್ ಗೊತ್ತಿರ್ಕಿಲ್ಲ ಆಕ್ಚುಲಿ. ಅವಂತ ಹೇಳುವ ಕೊಡಪಣ ಬಾವಿಗಳಿಸಿದ್ರೆ ಮುಳುಗಿತ್ತು ಅಂತ ಹೇಳುವೆ. ಮುಳುಗುದು ಆಕ್ಚುಲಿ ಕನ್ನಡ ಪದ, ಅರೆಭಾಷೆ ಪಕ್ಕದ ಕಂತಿತ್ತು ಅಂತ ಹೇಳುವೆ. ಹಂಗೆ ತಂಬೂರ್ದು ನೆಕ್ಸ್ಟ್ ತ್ರಿಶೂಲ್ನ ಕರೀತಿ. ತ್ರಿಶೂಲ್ ಬಂದು ಹೋತಮ್ಮ ಒಮ್ಮೆ, ಬಂದೋತಾ ತ್ರಿಶೂಲ್ ಅವನು ಒಳ್ಳೆ ಇದ್ ಮಾಡ್ತಾರೆ ಅರೆಭಾಷೆ. ಇಲ್ಲಿ ಕೂಡ ಪ್ರ್ಯಾಂಕ್ ಮಾಡ್ದ ಬಂದು, ಇಲ್ಲಿ ಒಂದಿನ ಪ್ರ್ಯಾಂಕ್ ಮಾಡ್ದ. ಗೋಡೆ ನಡ್ಕೊಂಡು ನಾವೆಲ್ಲದು ಗೋಡೆ ಹುಡುಕಿಸಿದ್ದಪ್ಪ. ಅಲ್ಲ, ಅವು ನಿಜವಾಗಿ ಮಾತಾಡಿಕ ನಾ ಭಾವ ಅಂತ ಕರೆದಾಗ, ಅರೆಭಾಷೆಯಲ್ಲಿ ಭಾವ ಅಂತ ಹೇಳುವಂತ ಸಂಬಂಧ ಉಂಟಲ್ಲ, ಅದು ಭಯಂಕರ. ಎಲ್ಲರ ಭಾವ ಅಂತ ಕರೀದು. ಹೌದು, ಆದ್ರೆ ಒಂದು ಆಕ್ಚುಲಿ ನಾವು ಸಣ್ಣದಿರ್ಕಂದ್ರೆ ನೋಡ್ರೆ ಅಷ್ಟೊಂದು ಹೈಲೈಟ್ ಆಗಿ ಭಾವ ಅಂತೇಳಿ ಹೇಳ್ತಿತ್ಲೆ, ಸಣ್ಣಪ್ಪ ಅಂತ ಹೇಳ್ತಿದ್ದು, ಇಲ್ಲಾದ್ರೆ ಅಣ್ಣ ಅಂತ ಹೇಳ್ತಿದ್ದು. ಎಕ್ಸಾಕ್ಟ್ಲಿ, ಈಗ ಕಾಲೇಜ್ ಮಕ್ಕ ಎಲ್ಲ ಅಂದ್ರೆ ಜನರೇಷನ್ ಚೇಂಜ್ ಆಗ್ತಾ ಹೋದ ಹಾಗೆ ಅದ್ರಲ್ಲಿ ಹಾಳಾತ್ಲೆ ಲಾಯ್ಕಲ್ಲಿ ಹೊಡೆದ್ಬಿಟ್ಟು ಸೊ ಭಾವ ಅಂತೇಳಿ ಕರೆಯುವಂಥದ್ದು. ಆಕ್ಚುಲಿ ಭಾವ ಅಂತ ಹೇಳುವಂಥದ್ದು ಅದು ನಾನು ಮೊನ್ನೆ ಹೇಳ್ದೆ, ಇದು ಒಂದಿನ ವಿವೇಕಾನಂದ ಕ್ಲಾಸ್ ಹಾಕನ, ಸೇಮ್ ಒಂದೇ ಗೋತ್ರದವಾದ್ರೆ ಭಾವ ಅಂತೇಳಿ ಕರೆಯಕ್ಕೆ ಬೊತ್ತ, ಬೇರೆ ಗೋತ್ರದವಾದ್ರೆ ಮಾತ್ರ ಭಾವ ಅಂತೇಳಿ ಕರೆಯೋಕು. ಅರೆಭಾಷೆ ನಾರ್ಮಲ್ ಆಗಿ ಕರ್ದೇವಲ್ಲ ಭಾವ ಅಂತ, ಅದು ರಾಂಗ್ ಅದ? ಇಲ್ಲ, ಕರೀದಲೆ ಭಾವ ಅಂತೇಳಿ ಕರ್ದೇವೆ, ಸಂಬಂಧ ಅಂತೇಳಿ ಕರ್ದೇವೆ. ಬಟ್ ಅದು ಕೆಲವೊಂದ್ಸಲ ಏನ್ ತಪ್ಪಾದೆ ಅಂತ ಹೇಳ್ರಿ ನೋಡಿ, ಈಗ
ಈಗ ಎಷ್ಟೋ ಜನ ಈಗ ಇದ ಬ್ಯಾರಿ ಭಾಷೆಲಕ್ಕ ಇದು ಇಂದ್ರ ಭಾವ ಅಂತ ಹೇಳುವೆ, ಅದೇ ಕಡೆಗೆ ಅಂತ ಹೇಳಿದ್ರೆ ನಮ್ಮವು ಹೋಗಿದ್ಕೊಂಡು ಅವರ ಇಂದ್ರ ಭಾವ ಅಂತ ಹೇಳುವೆ. ಅದ ಚಿತ್ರ ವಿಚಿತ್ರ ಆದಾಗ ಮಾತ್ರ. ಮತ್ತೊಂದು ಸುಳ್ಳಲ್ಲಿ ನೀವು ಕಟ್ಟೆಕಾರ್ಲಿ ಒಬ್ಬಳು ಅವರ ಮಾವ ಅಂತೇಳಿ ಕರೆದವ ನಾವೆಲ್ಲ ಬ್ಯಾರಿಯವು, ಅವ್ರ ನಾವು ಮಾವ ಅಂತೇಳಿ ಕರೀದು ನಾವು ಅಂಗಡಿಗೆ ಹೋದ್ರೆ. ಅಲ್ಲಿ ಜಾತಿ ಇಲ್ಲೇ, ಬಟ್ ಅರೆ ಭಾಷೆಯಿಂದಾಗಿ ಮಾವ. ಹೌದು ಹೌದು. ಈಗ ಹೌದು, ತುಂಬಾ ಜನ ಈ ಗೊತ್ತಿಲ್ಲದವು ಮನೆಗೆ ಇದಕ್ಕೆಲ್ಲ ಸೆಂಟ್ರಿಂಗ್ ಕೆಲ್ಸಕ್ಕೆಲ್ಲ ಬರೋರಿದ್ದಾವಲ್ಲ, ಅವರ ಸಣ್ಣ ಮಕ್ಕಳಿಗೆ ಮಾವ ಅಂತ ಹೇಳಿ ಇದು ಮಾಡಿಕೊಟ್ಟವೆ, ಇಂಟ್ರೊಡ್ಯೂಸ್ ಮಾಡಿಕೊಟ್ಟವೆ. ಅಲ್ಲ ಅದ್ರಲ್ಲಿ ಹೌದು ರಾಂಗ್ ಅಂತ ಏನಲ್ಲ ಮಾತ್ರ ಅಷ್ಟೇ. ಇಲ್ಲ ಅದರಿಂದ ಆಕ್ಚುಲಿ ನೀವು ಪುರ್ಸೋತಿರ್ಕಾಕನ ಒಂದಿನ ಇನ್ನೊಂದು ಕಥೆನ ಓದಿ ನಾ ಕಳ್ಸಿನೇ. ಅದ್ರಲ್ಲಿ ಆಕ್ಚುಲಿ ನಮ್ಮಲ್ಲಿ ಎಷ್ಟೆಷ್ಟು ಸಂಬಂಧಗಳು ಅಂತೇಳಿ ಎಲ್ಲ ಬರ್ದಳದು. ಕುಂಜಿ ಮೋಹನನ ಚಾಮಿ ಅಂತೇಳಿ ಒಂದು ಕತೆ ಉಂಟು. ಕುಂಜಿ ಮೋಹನನ ಚಾಮಿ ಓದಿದ್ರೆ ನೀವ್ಗೆ ಲಾಯಕ ಗೊತ್ತದೆ. ಅದರಲ್ಲಿ ಸುಮಾರಾಗಿ ಬರ್ದಾಳೆನ. ಕುಂಜಿ ಮೋಹನನ ಚಾಮಿಲಿ ಸಾಮಾನ್ಯ ಇಲ್ಲಿ ಸಿಕ್ಕುದು ಡೌಟ್. ನಾ ಕಳ್ಸಿ ಕೊಟ್ಟಿದ್ದಾನೆ. ಈಗ ಟೈಮ್ ಇಸ್ ಲ್ಯಾಪ್ಸಿಂಗ್. ಓಕೆ, ರೆಕಾರ್ಡ್ ನಿಲ್ಸಕ ಇಲ್ಲ, ರೆಕಾರ್ಡ್ ನಿಲ್ಸಿ ಅಮ್ಮನ. ನಾ ಆಡಿಯೋ ಕಳ್ಸಿ ಕೊಟ್ನೆ, ಇದು ಕಳ್ಸಿ ಕೊಟ್ನೆ ಕುಂಜಿ